ನಾನು ಅನಾಥೆಯಾಗಿದ್ದೆ. ಆ ದಿನ ಅತ್ತೆ ಹೇಳಿದ್ದರಿಂದ ಅಡುಗೆ ಮನೆಯಲ್ಲಿ ಪಕೋಡ ಕರಿಯುತ್ತಿದ್ದೆ. ಆಗ ಅತ್ತೆ ಕೋಪದಿಂದ ಅಡುಗೆ ಮನೆಗೆ ಬಂದು ಹೇಳಿದರು, ಇಂದು ಪುನಃ ನಿನಗೆ ಸಂಬಂಧ ಬಂದಿದೆ. ಆದರೆ ನಿನ್ನ ಮದುವೆ ನಡೆದರೆ ನನ್ನ ಮಕ್ಕಳ ಪೂರ್ತಿ ಹಕ್ಕು ನಿನ್ನ ಜೊತೆ ವರದಕ್ಷಿಣೆಯಾಗಿ ಹೊರಟು ಹೋಗುತ್ತದೆ. ಹೀಗೆ ಹೇಳುತ್ತಾ ಅವರು ಕುದಿಯುತ್ತಿರುವ ಎಣ್ಣೆಯನ್ನು ನನ್ನ ಮುಖಕ್ಕೆ ಎರಚಿದರು. ನನ್ನ ಮುಖ ಸುಟ್ಟು ಹೋಯಿತು. ಅವರು ನಗುತ್ತಾ ಹೇಳಿದರು, ಈಗ ನಿನಗೆ ಯಾವುದೇ ಸಂಬಂಧ ಬರುವುದಿಲ್ಲ. ನನ್ನ ಕೊನೆಯ ನಂಬಿಕೆ ಕೂಡ ಮುರಿದು ಹೋಯಿತು. ನಾನು ರಾತ್ರಿ 10 ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ. ನಂತರ ಬೆಳಿಗ್ಗೆ ಎದ್ದು ಕಣ್ಣು ತೆರೆದು ಕನ್ನಡಿ ನೋಡಿದಾಗ ಆ ದಿನ ನಾನು ಎಂದಿನಂತೆ ಅಡುಗೆ ಮನೆಯಲ್ಲಿ ಪಕೋಡ ಕರಿಯುತ್ತಿದ್ದೆ. ತುಂಬ ಸೆಕೆ ಇತ್ತು. ಹಾಗೆ ಎಣ್ಣೆಯ ಚಟಪಟ ಸದ್ದಿನ ಜೊತೆಗೆ ಮನೆಯವರ ಕಟು ಮಾತುಗಳು ಪ್ರತಿಕ್ಷಣ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನಿಜ ಹೇಳಬೇಕೆಂದರೆ ನನ್ನ ಜೀವನ ಕೆಲವು ವರ್ಷಗಳಿಂದ ಒಂದೇ ರೀತಿ ಇತ್ತು. ಒಂದು ಭಾರ ಎನ್ನುವಂತೆ ನಾನು ಮಾವನ ಮನೆಯಲ್ಲಿ ಇರುತ್ತಿದ್ದೆ. ಈ ಮನೆ ನನ್ನದು ಎನ್ನುವ ಭಾವನೆ ನನಗೆ ಯಾವತ್ತೂ ಬರಲಿಲ್ಲ. ಅತ್ತೆಯ ದೃಷ್ಟಿಯಲ್ಲಿ ನಾನು ಒಬ್ಬಳು ಜವಾಬ್ದಾರಿಯಾಗಿದ್ದೆ. ಇದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಳಿಸಿಕೊಳ್ಳಬೇಕಿತ್ತು. ಪ್ರತಿ ಶುಕ್ರವಾರದಂತೆ ಆ ದಿನ ಕೂಡ ನಾನು ನನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೆ. ತುಪ್ಪದ ವಾಸನೆ, ಈರುಳ್ಳಿಯ ಘಾಟು ಕಣ್ಣುಗಳನ್ನು ಉರಿಸುತ್ತಿತ್ತು. ಹಾಗೆ ಸುಡುವ ಬಿಸಿಲು ಎಲ್ಲವೂ ಒಟ್ಟಿಗೆ ಸೇರಿದ್ದವು. ಕೈಗಳು ತನ್ನಷ್ಟಕ್ಕೆ ತಾನೇ ಚಲಿಸುತ್ತಿದ್ದವು. ಆದರೆ ಮನಸ್ಸು ಬೇರೆಲ್ಲೋ ಇತ್ತು. ಬಹುಶಃ ಇಂದಿನ ದಿನ ಸ್ವಲ್ಪ ಮಟ್ಟಿಗಾದರೂ ಚೆನ್ನಾಗಿರಬಹುದು. ಆದರೆ ಆ ದಿನ ವಿಧಿಯು ನನ್ನನ್ನು ಪೂರ್ತಿಯಾಗಿ ಮುರಿಯುವ ಪ್ರತಿಜ್ಞೆ ಮಾಡಿತ್ತು. ಬಾಗಿಲು ಜೋರಾಗಿ ತೆರೆಯಿತು. ಅತ್ತೆ ಒಳಗೆ ಬಂದರು. ಮುಖ ಕೆಂಪಗಾಗಿತ್ತು. ಧ್ವನಿ ಕಠಿಣವಾಗಿತ್ತು. ಹತ್ತಿರ ಬಂದು ಕಿರುಚುತ್ತಾ ಹೇಳಿದರು, ಇಂದು ಪುನಃ ನಿನಗೆ ಸಂಬಂಧ ಬಂದಿದೆ. ನೀನು ಒಬ್ಬಳು ರಾಜಕುಮಾರಿ ಎನ್ನುವಂತೆ ಒಂದರ ನಂತರ ಒಂದು ಸಂಬಂಧಗಳು ಬರುತ್ತಿವೆ. ಲೋಕದ ಕಣ್ಣು ಕುರುಡಾಗಿದೆ. ನಾನು ತಲೆ ತಗ್ಗಿಸಿದೆ. ನಾನು ಏನನ್ನು ಹೇಳುವಷ್ಟರಲ್ಲಿ ಅವರು ಹೇಳಿದರು, ನಿನ್ನ ಮದುವೆಯಾದರೆ ನನ್ನ ಮಕ್ಕಳ ಗತಿ ಏನು? ಎಲ್ಲ ಆಸ್ತಿ ವರದಕ್ಷಿಣೆಯ ರೂಪದಲ್ಲಿ ನಿನ್ನ ಜೊತೆ ಹೊರಟು ಹೋಗುತ್ತದೆ. ನಾನು ಹೀಗೆ ಆಗಲು ಬಿಡುವುದಿಲ್ಲ. ಅವರ ಕಣ್ಣುಗಳಲ್ಲಿ ತಿರಸ್ಕಾರ ಇತ್ತು. ನಾನು ಸ್ವಲ್ಪ ಹಿಂದಕ್ಕೆ ಸರಿದೆ. ಭಯದಿಂದ ನನ್ನ ಕೈಗಳು ಕಂಪಿಸುತ್ತಿದ್ದವು. ನನ್ನ ಕೈಗಳಿಗೆ ನನ್ನ ಚಿಂತೆ ಇಲ್ಲವೇನೋ ಎನ್ನುವಂತೆ ಈಗಲೂ ಪಕೋಡ ಕರಿಯುತ್ತಿದ್ದೆ. ನನ್ನ ಮೌನವು ಅವರನ್ನು ಕೆರಳಿಸಿತು. ನೀನು ಏಕೆ ಮಾತನಾಡುತ್ತಿಲ್ಲ? ನೀನೇನು ಕಿವುಡಿನ? ಹೀಗೆ ಹೇಳುತ್ತಾ ಅವರು ಹತ್ತಿರದಲ್ಲಿ ಇದ್ದ ಸೌಟ್ ತೆಗೆದುಕೊಂಡು ಕುದಿಯುತ್ತಿರುವ ಎಣ್ಣೆಯನ್ನು ನನ್ನ ಮುಖಕ್ಕೆ ಎರಚಿದರು. ನನಗೆ ಏನು ಅರ್ಥವಾಗುವ ಮೊದಲೇ ಎಲ್ಲವೂ ಮುಗಿದು ಹೋಗಿತ್ತು. ಒಂದೇ ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಯಿತು. ಕುದಿಯುತ್ತಿರುವ ಎಣ್ಣೆ ನನ್ನ ಮುಖದ ಮೇಲೆ ಇತ್ತು. ನನಗೆ ಕೂಗಿಕೊಳ್ಳಲು ಆಗುತ್ತಿರಲಿಲ್ಲ. ನಾನು ನೆಲದ ಮೇಲೆ ಬಿದ್ದೆ. ತುಂಬ ಜೋರಾದ ಉರಿಯಿತ್ತು. ಆಗಲೇ ನನ್ನ ಜೀವ ಹೋದಂತಾಗಿತ್ತು. ಶಬ್ದ ನನ್ನ ಗಂಟಲಲ್ಲಿ ಸಿಕ್ಕಿಕೊಂಡಿತ್ತು. ನನ್ನ ಪೂರ್ತಿ ಶರೀರ ನಡುಗುತ್ತಿತ್ತು. ಅತ್ತೆಯ ಜೋರಾದ ನಗು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಈಗ ನೋಡುತ್ತಿರು, ನಿನಗೆ ಯಾವುದೇ ಸಂಬಂಧಗಳು ಬರುವುದಿಲ್ಲ. ಈ ಶಬ್ದಗಳು ನನ್ನ ಹೃದಯದಲ್ಲಿ ಪ್ರತಿಧ್ವನಿಸಿದವು. ಮುಖ ಉರಿಯುತ್ತಿತ್ತು. ಆದರೆ ಆತ್ಮ ಇದಕ್ಕಿಂತಲೂ ಹೆಚ್ಚು ನೋವು ಅನುಭವಿಸುತ್ತಿತ್ತು. ನಾನು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದೆ ಮತ್ತು ಯೋಚಿಸುತ್ತಿದ್ದೆ, ನಾನು ಇದೇ ಜೀವನ ಬಯಸಿದ್ದೇನಾ? ರಾತ್ರಿ ನಾನು ಹಾಸಿಗೆ ಮೇಲೆ ಬಿದ್ದಿದ್ದೆ. ನೋವಿನಿಂದ ನರಳಾಡುತ್ತಿದ್ದೆ. ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಹೃದಯದಲ್ಲಿ ಒಂದೇ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೆ, ದೇವರೇ, ನೀನು ಕೇಳಿಸಿಕೊಳ್ಳುತ್ತಿದ್ದರೆ ಒಂದು ಚಮತ್ಕಾರ ಮಾಡಿ ನನ್ನ ಜೀವನವನ್ನು ಬದಲಿಸು. ನನಗೂ ಬದುಕುವ ಹಕ್ಕು ನೀಡು. ಅದೇ ನೋವು, ಕಣ್ಣೀರು ಮತ್ತು ಪ್ರಾರ್ಥನೆಯೊಂದಿಗೆ ನಾನು ಕಣ್ಣು ಮುಚ್ಚಿದೆ. ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಮನಸ್ಸಿನಲ್ಲಿ ವಿಚಿತ್ರ ತಳಮಳ ತುಂಬಿತ್ತು. ಯಾವುದು ಸರಿ ಇಲ್ಲದಂತೆ, ಏನೋ ಬದಲಾದಂತೆ ಅಥವಾ ಬದಲಾಗಲಿರುವಂತೆ. ಕೋಣೆಯಲ್ಲಿ ಎಲ್ಲವೂ ಅದರದೇ ಸ್ಥಾನದಲ್ಲಿ ಇದ್ದವು. ಅದೇ ಬಾಗಿಲು, ಅದೇ ಮುರಿದ ಮಂಚ, ಅದೇ ಕಿಟಕಿ. ಅದರಿಂದ ಮಂದವಾದ ಸೂರ್ಯನ ಕಿರಣಗಳು ಒಳಗೆ ಬರುತ್ತಿದ್ದವು. ಆದರೆ ಆ ದಿನ, ಆ ಬೆಳಿಗ್ಗೆ ಗಾಳಿಯು ಏನನ್ನು ಹೇಳುತ್ತಿತ್ತು. ನನ್ನ ಹಣೆ ಬೆವರುತ್ತಿತ್ತು. ಆದರೂ ಚಳಿಯಾಗುತ್ತಿತ್ತು. ನಾನು ಮೆಲ್ಲಗೆ ಎದ್ದೆ ಮತ್ತು ಏನನ್ನೂ ಯೋಚನೆ ಮಾಡದೆ ಕನ್ನಡಿ ಕಡೆಗೆ ಹೋಗುತ್ತಿದ್ದೆ. ಬಹುಶಃ ನನ್ನನ್ನೇ ನಾನು ನೋಡಿಕೊಳ್ಳುವ ಅಭ್ಯಾಸದಿಂದ, ಅಥವಾ ಬಹುಶಃ ನಿನ್ನೆ ಬಿಸಿ ಎಣ್ಣೆ ನನ್ನ ಮುಖದಲ್ಲಿ ಏನಾದರೂ ಉಳಿಸಿದೆಯೇ ಎಂದು ತಿಳಿದುಕೊಳ್ಳಲು ಕನ್ನಡಿ ಎದುರಿಗೆ ತಲುಪಿದೆ. ಯಾವುದೋ ಅಪರಿಚಿತ ಸತ್ಯ ನನ್ನ ಉಸಿರನ್ನು ತೆಗೆದುಕೊಂಡಂತೆ ಒಂದು ಕ್ಷಣ ಹಾಗೆ ನಿಂತುಬಿಟ್ಟೆ. ನಿಜ ಹೇಳಬೇಕೆಂದರೆ ನನ್ನ ಜೀವನ ಹಲವು ವರ್ಷಗಳಿಂದ ಹೀಗೇ ಇದೆ. ಅನಾಥೆಯಾಗಿರುವ ಭಾರ ಹೆಗಲ ಮೇಲಿತ್ತು. ವಿಧಿಯು ನಾನು ಬಯಸದ ಕರ್ತವ್ಯವನ್ನು ನನಗೆ ಕೊಟ್ಟಿತ್ತು. ನಾನು ಅತ್ತೆಯ ಆಶ್ರಯದಲ್ಲಿ ಬೆಳೆಯುತ್ತಿದ್ದೆ. ಆದರೆ ಎಂದಿಗೂ ನನಗೆ ನಾನು ಈ ಮನೆಯವಳೆಂದು ಅನಿಸಲಿಲ್ಲ. ನಿನ್ನೆ ನನ್ನ ಮುಖವು ಪೂರ್ತಿಯಾಗಿ ಸುಟ್ಟು ಹೋಗಿತ್ತು ಮತ್ತು ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಅದು ನಿಲ್ಲುವ ಸಾಧ್ಯತೆ ಇರಲಿಲ್ಲ. ಹೊರಗಿನ ಉರಿಗಿಂತಲೂ ಒಳಗಿನ ನೋವು ಹೆಚ್ಚಾಗಿತ್ತು. ಗೋಡೆಗಳು ನನ್ನ ನೋವಿನಿಂದ ಪ್ರತಿಧ್ವನಿಸುತ್ತಿದ್ದವು. ಯಾವುದೇ ಔಷಧ ಇಲ್ಲ, ಯಾವುದೇ ಅನುಕಂಪ ಇಲ್ಲ. ಕೇವಲ ಕೆಲವು ಕಣ್ಣುಗಳು ನನ್ನನ್ನು ತಮಾಷೆಯ ವಸ್ತು ಎನ್ನುವಂತೆ ನೋಡುತ್ತಿದ್ದವು ಮತ್ತು ಆ ಕಣ್ಣುಗಳಲ್ಲಿ ಅತ್ತೆಯ ನಗು ಕಾಣಿಸುತ್ತಿತ್ತು. ಅವಳು ಯಾವುದೋ ಯುದ್ಧವನ್ನು ಗೆದ್ದವಳಂತೆ ನಗುತ್ತಿದ್ದಳು. ಈಗ ಯಾವುದೇ ರಾಜಕುಮಾರ ಕನಸಿನಲ್ಲಿಯೂ ಬರುವುದಿಲ್ಲ.
ಈ ಭಾರ ಈಗ ಕೇವಲ ನನ್ನ ತಲೆಯ ಮೇಲೆ ಇರುತ್ತದೆ. ಅವರ ಈ ಶಬ್ದಗಳು ನನ್ನ ಕಿವಿಯಲ್ಲಿ ಶೂಲದಂತೆ ಚುಚ್ಚಿದವು. ನಾನು ನೆಲದ ಮೇಲೆ ಬಿದ್ದಿದ್ದೆ, ಅನಾಥೆಯಾಗಿ. ನನ್ನ ಉಸಿರು ಹೊರಟು ಹೋಗಿದೆ ಎನ್ನುವಂತೆ ಕೆಲವೊಮ್ಮೆ ಏನೋ ಕೇಳಿಸುತ್ತಿತ್ತು, ಕೆಲವೊಮ್ಮೆ ಏನೂ ಇಲ್ಲ. ಏನನ್ನೋ ಹುಡುಕುವಂತೆ ನನ್ನ ಬೆರಳುಗಳು ನೆಲದ ಮೇಲೆ ತಡಕಾಡುತ್ತಿದ್ದವು. ಯಾರೋ ಒಳಗಿನಿಂದ ಕೂಗುತ್ತಿದ್ದರು. ಇದು ಕನಸು, ಕೇವಲ ಕನಸು. ಆದರೆ ಇದು ಕನಸಾಗಿರಲಿಲ್ಲ, ಇದು ನನ್ನ ಸತ್ಯ ಜೀವನವಾಗಿತ್ತು. ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಲ್ಲ. ಅತ್ತೆ ನನ್ನನ್ನು ಎಳೆದುಕೊಂಡು ಕೋಣೆಗೆ ಹೋದರು. ಒಂದು ಹಳೆಯ ಚಾಪೆ ಹಾಕಿ ನನ್ನನ್ನು ಅಲ್ಲಿ ಎಸೆದಳು. ಬಾಗಿಲು ಮುಚ್ಚಿತ್ತು. ಎಲ್ಲವೂ ಮೌನ. ಸಂಜೆಯಾಗುತ್ತಿತ್ತು. ಶರೀರ ನಿಶ್ಚಲವಾಗಿತ್ತು. ಕಣ್ಣು ತೆರೆದಿದ್ದವು, ಆದರೆ ಎಲ್ಲವೂ ಮಸುಕಾಗಿ ಕಾಣುತ್ತಿದ್ದವು. ನಂತರ ಸ್ವಲ್ಪ ಪ್ರಜ್ಞೆ ಬಂದಾಗ ಅಪ್ಪ, ದೇವರೇ ಎಂದು ಹೇಳಲು ಅಷ್ಟೇ ಸಾಧ್ಯವಾಯಿತು. ನಂತರ ಯಾರೋ ನನ್ನ ಜೀವನದ ಬಾಗಿಲು ಮುಚ್ಚಿದಂತೆ ಎಲ್ಲವೂ ಕತ್ತಲಾಯಿತು. ಉಸಿರಾಟ ನಡೆಯುತ್ತಿತ್ತು, ಆದರೆ ಜೀವನ ಅಲ್ಲಿಯೇ ನಿಂತಿತ್ತು. ನನ್ನ ಗುರುತಾಗಿದ್ದ ನನ್ನ ಮುಖ ಈಗ ಬೂದಿಯಾಗಿತ್ತು. ನನ್ನ ಕನಸುಗಳು ಈಗ ಬೂದಿಗಿಂತಲೂ ಹಗುರವಾಗಿತ್ತು. ನನ್ನ ಗೌರವ, ನನ್ನ ನಂಬಿಕೆ, ನನ್ನ ಜೀವನ ಎಲ್ಲವೂ ಒಂದು ಚಮಚ ಬಿಸಿ ಎಣ್ಣೆಯಲ್ಲಿ ಬೂದಿಯಾಗಿ ಹೋಗಿದ್ದವು. ಕಣ್ಣು ಬಿಟ್ಟಾಗ ತುಂಬ ಬೆಳಕಿತ್ತು. ಒಂದು ಕ್ಷಣ ನಾನು ಜೀವಂತ ಇಲ್ಲ ಎಂದೆನಿಸಿತು. ನಂತರ ಅಲುಗಾಡಲು ಪ್ರಯತ್ನಿಸಿದೆ. ನನ್ನ ಶರೀರದ ಮೇಲೆ ಭಾರ ಹೊರಿಸಿದಂತೆ ಅನಿಸುತ್ತಿತ್ತು. ನನ್ನ ಮೂಗಿನಲ್ಲಿ ಔಷಧಿಗಳ ವಾಸನೆ ಬರುತ್ತಿತ್ತು. ಮುಖದ ಮೇಲೆ ಪಟ್ಟಿ ಕಟ್ಟಲಾಗಿತ್ತು ಮತ್ತು ಡಾಕ್ಟರ್, ನರ್ಸ್ ಧ್ವನಿ ಕೇಳಿಸುತ್ತಿತ್ತು. ಪ್ರತಿದಿನ ಬ್ಯಾಂಡೇಜ್ ಬದಲಿಸಬೇಕಾಗುತ್ತದೆ, ಇಲ್ಲದಿದ್ದರೆ ಮುಖ ಇನ್ನೂ ಹೆಚ್ಚು ಹಾಳಾಗುತ್ತದೆ. ಇನ್ನೂ ಒಂದು ಮಾತು ಕೇಳಿಸಿತು. ಯಾರು ಹೇಳಿದರು, ಮುಖ ತುಂಬ ಸುಟ್ಟು ಹೋಗಿದೆ. ನಾನು ಆ ಕಡೆ ಈ ಕಡೆ ನೋಡಿದೆ. ಎಲ್ಲವೂ ಮಸುಕಾಗಿತ್ತು. ಕಿಟಕಿಯಿಂದ ಬರುವ ಬಿಸಿಲು ಮತ್ತು ಹೊರಗೆ ಎಲೆಗಳ ಸರಸರ ಸಪ್ಪಳ ಕೇಳಿಸುತ್ತಿತ್ತು. ನಾನು ಏನನ್ನು ಹೇಳಲು ಬಯಸುತ್ತಿದ್ದೆ, ಆದರೆ ಧ್ವನಿ ಒಳಗೆ ಅಡಗಿ ಹೋಗಿತ್ತು. ಗಂಟಲು ಒಣಗಿತ್ತು. ತುಟಿಗಳು ಬಿರುಕು ಬಿಟ್ಟಿದ್ದವು. ಒಬ್ಬ ನರ್ಸ್ ನನ್ನ ಹತ್ತಿರ ಬಂದರು. ಅವರು ನನ್ನ ಹಣೆಯನ್ನು ಚುಂಬಿಸಿ ಮುಗುಳ್ನಕ್ಕು. ನಿನಗೆ ಪ್ರಜ್ಞೆ ಬಂದಿದೆ. ನಾನು ಕಷ್ಟಪಟ್ಟು ತಲೆ ಆಡಿಸಿದೆ. ಅವರು ನನ್ನ ನಾಡಿ ಬಡಿತವನ್ನು ಪರಿಶೀಲಿಸುತ್ತಾ ಹೇಳಿದರು, ನೀನು ತುಂಬ ಧೈರ್ಯಶಾಲಿ. ಇಂತಹ ಪರಿಸ್ಥಿತಿಯಲ್ಲಿ ಬದುಕಿರುವುದು ಒಂದು ಚಮತ್ಕಾರ. ಆದರೆ ನಿಜ ಹೇಳಲೆ, ನನಗೆ ಬದುಕಿದ್ದೇನೆಂದು ಅನಿಸುತ್ತಿರಲಿಲ್ಲ. ನನ್ನ ಉಸಿರಾಟ ನಡೆಯುತ್ತಿತ್ತು, ಆದರೆ ನನ್ನ ಜೀವನ ಬಹುಶಃ ಆ ಸಮಯವೇ ಮುಗಿದು ಹೋಗಿತ್ತು. ನನ್ನ ಅತ್ತೆ ಬಿಸಿ ಎಣ್ಣೆ ನನ್ನ ಮುಖದ ಮೇಲೆ ಹಾಕಿದಾಗ ನನ್ನ ಮಾವ ಒಮ್ಮೆ ಆಸ್ಪತ್ರೆಗೆ ನೋಡಲು ಬಂದಿದ್ದರು. ಕೋಣೆಯಲ್ಲಿ ಸ್ವಲ್ಪ ಸಮಯ ಮೌನವಾಗಿ ಕುಳಿತಿದ್ದರು. ನಂತರ ಹೊರಟು ಹೋದರು. ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ, ಧೈರ್ಯವನ್ನು ಹೇಳಲಿಲ್ಲ. ಕೇವಲ ಒಮ್ಮೆ ನೋಡಿದರು. ಅವರು ಮೊದಲಿನ ಹಾಗೆ ಇರಲಿಲ್ಲ. ಅವರ ಕಣ್ಣುಗಳಲ್ಲಿ ಆತ್ಮೀಯತೆ ಇರಲಿಲ್ಲ. ಅವರು ನನ್ನ ಬಗ್ಗೆ ಈ ಹಿಂದೆ ಹೊಂದಿದ್ದ ಭಾವನೆಯೂ ಇರಲಿಲ್ಲ. ಬಹುಶಃ ಅವರಿಗೂ ನನ್ನನ್ನು ನೋಡಿ ಭಯವಾಗಿರಬಹುದು. ಅವರು ಹೋದ ನಂತರ ಮೊದಲ ಪ್ರಶ್ನೆ ನನ್ನ ಕಿವಿಗೆ ಬಿದ್ದಿತ್ತು. ಮುಖ ನೋಡಲು ಯೋಗ್ಯವಾಗಿದೆಯೇ? ಯಾರು ಹೇಳಿದರು, ಪೂರ್ತಿಯಾಗಿ ಸುಟ್ಟು ಹೋಗಿದೆ. ವೈದ್ಯರು ಮೃದುವಾಗಿ ಉತ್ತರಿಸಿದರು, ಈಗಲೇ ಹೇಳುವುದು ಕಷ್ಟ. ಗಾಯಗಳು ಆಳವಾಗಿವೆ. ಬ್ಯಾಂಡೇಜ್ಗಳನ್ನು ತೆಗೆಯಲು ಸಾಧ್ಯವಿಲ್ಲ. ನಾನು ಮೌನವಾಗಿದ್ದೆ, ಆದರೆ ಒಳಗೆ ಏನೋ ಶಬ್ದವಾಗುತ್ತಿತ್ತು. ನಾನು ಪ್ರಾರ್ಥಿಸಿದೆ, ದೇವರೇ, ಈಗ ನನ್ನನ್ನು ಕರೆದುಕೊಂಡು ಹೋಗು. ಇಂತಹ ಜೀವನಕ್ಕಿಂತ ಸಾವಿನಿಂದ ನೆಮ್ಮದಿ ಸಿಗಬಹುದು. ಈ ಮಾತುಗಳು ನನ್ನ ಆತ್ಮವನ್ನು ಹರಿತವಾದ ಚಾಕುವಿನಿಂದ ಚುಚ್ಚಿದಂತಾದವು. ನಾನು ಹಾಸಿಗೆ ಮೇಲೆ ಮಲಗಿದ್ದೆ, ಆದರೆ ಪ್ರತಿಯೊಂದು ಮಾತು, ಪ್ರತಿಯೊಂದು ಉಸಿರು ನನಗೆ ಹೊರೆಯಂತೆ ತೋರುತ್ತಿದ್ದವು. ಡಾಕ್ಟರ್ ಹೇಳಿದರು, 1 ವಾರ ಆಗಬಹುದು. ಅಲ್ಲಿವರೆಗೆ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರುವುದಿಲ್ಲ. ಏನನ್ನು ಹೇಳಲಾಗುವುದಿಲ್ಲ. ಅದೇ ದಿನ ಒಬ್ಬರು ಸಿಸ್ಟರ್ ಬಂದರು. ಅವರ ಹೆಸರು ದೀಪಾ. ಅವರು ಹೆಸರಿಗೆ ತಕ್ಕಂತೆ ನನ್ನ ಕತ್ತಲ ಜೀವನದಲ್ಲಿ ಸ್ವಲ್ಪ ಬೆಳಕು ತಂದರು. ಅವರು ಪ್ರತಿದಿನ ನನ್ನ ಬ್ಯಾಂಡೇಜ್ ಬದಲಾಯಿಸುತ್ತಿದ್ದರು. ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ನನ್ನ ಕೈ ಹಿಡಿದು ಹೇಳುತ್ತಿದ್ದರು, ನೀನು ತುಂಬ ಧೈರ್ಯವಂತೆ, ದುರ್ಬಲಳಾಗಬೇಡ. ನಾನು ಏನನ್ನು ಹೇಳುತ್ತಿರಲಿಲ್ಲ. ಅವಳ ಮಾತನ್ನು ಒಪ್ಪಿಕೊಳ್ಳುವಂತೆ ಕೇವಲ ಕಣ್ಣುಗಳನ್ನು ಮುಚ್ಚುತ್ತಿದ್ದೆ. ದೀಪಾ ಈಗ ಅಪರಿಚಿತಳಾಗಿರಲಿಲ್ಲ. ಅವರು ನನಗೆ ಹೊಸ ಆಸರೆಯಾಗಿದ್ದಳು. ಅವರು ಪ್ರತಿದಿನ ನನ್ನೊಂದಿಗೆ ಸಮಯ ಕಳೆಯುತ್ತಿದ್ದರು. 5ನೇ ದಿನ ಡಾಕ್ಟರ್ ಆದೇಶ ನೀಡಿದರು, ಈಗ ಇವಳನ್ನು ಸ್ವಲ್ಪ ಸಮಯ ಕೂರಿಸಬಹುದು. ಸಿಸ್ಟರ್ ನನಗೆ ಸಹಾಯ ಮಾಡಿದರು. ನಾನು ನಿಧಾನಕ್ಕೆ ಎದ್ದು ಕುಳಿತೆ. ಹಾಸಿಗೆ ಎದುರಿಗೆ ಒಂದು ಕನ್ನಡಿ ಇಡಲಾಗಿತ್ತು. ಅದರ ಮೇಲೆ ಒಂದು ಪತ್ರಿಕೆ ಅಂಟಿಸಲಾಗಿತ್ತು. ಬಹುಶಃ ಯಾರಾದರೂ ನನಗಾಗಿ ಹಾಗೆ ಮಾಡಿರಬಹುದು, ಅಥವಾ ಅವಳು ನನ್ನ ಮುಖ ನಾನು ನೋಡುವುದನ್ನು ತಪ್ಪಿಸಲು ಹೀಗೆ ಮಾಡಿರಬಹುದೇ? ಆದರೆ ಸತ್ಯವೇನೆಂದರೆ, ನನ್ನನ್ನು ನಾನು ನೋಡಿಕೊಳ್ಳುವಷ್ಟು ನನಗೆ ಧೈರ್ಯ ಇರಲಿಲ್ಲ. ನನಗೆ ಗೊತ್ತಿತ್ತು, ಸತ್ಯದಿಂದ ನಾನು ಓಡಿ ಹೋಗುವುದು ಅಸಾಧ್ಯ ಎನ್ನುವುದು. ಆದರೆ ಆ ಸಮಯದಲ್ಲಿ ನನ್ನ ಸುಟ್ಟ ಮುಖವನ್ನು ನೋಡುವ ಧೈರ್ಯ ನನಗಿರಲಿಲ್ಲ. ಆ ದಿನಗಳಲ್ಲಿ ನಾನು ನನ್ನೊಂದಿಗೆ ಮಾತನಾಡಲು ಕಲಿತಿದ್ದೆ. ಯಾರೂ ಇಲ್ಲದಿದ್ದಾಗ ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ, ಮೇಘ, ಇದು ನೀನೇ. ಉತ್ತರವಾಗಿ ಕೇವಲ ಮೌನ ಇರುತ್ತಿತ್ತು. ಒಂದು ದಿನ ನನ್ನ ಅತ್ತೆ ಮಗಳು ನೀಲಾ ನನ್ನ ಹತ್ತಿರ ಬಂದಳು. ಮೊದಲ ಬಾರಿ ಹೃದಯದಿಂದ ನನ್ನ ಕೈ ಹಿಡಿದು ಹೇಳಿದಳು, ನನಗೆ ಏನೂ ಅರ್ಥವಾಗುತ್ತಿಲ್ಲ. ನೀನು ದೇವರನ್ನು ನೆನಪಿಸಿಕೊ. ಅವನು ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ.
ನನ್ನ ಅತ್ತೆ ಮಗಳು ನನ್ನ ವಯಸ್ಸಿನವಳಾಗಿದ್ದಳು. ಆದರೆ ಅವಳ ಹೃದಯ ಅವಳ ಅಮ್ಮನಂತೆ ಖಂಡಿತವಾಗಿಯೂ ಇರಲಿಲ್ಲ. ಮೊದಲ ಬಾರಿಗೆ ಒಬ್ಬರ ಕಣ್ಣುಗಳಲ್ಲಿ ನನ್ನ ಬಗ್ಗೆ ನೋವು ಇರುವುದನ್ನು ನೋಡಿದೆ. ಅವಳ ಕಣ್ಣುಗಳಲ್ಲಿ ಪ್ರಶ್ನೆ ಇರಲಿಲ್ಲ, ಕೇವಲ ಮೌನ ಇತ್ತು. ಅವಳು ಏನನ್ನು ಹೇಳದಿದ್ದರೂ ನನಗೆ ಅರ್ಥವಾಗುತ್ತಿತ್ತು. ಒಂದು ದಿನ ನನ್ನನ್ನು ನೋಡಿ ಮೆಲ್ಲಗೆ ಹೇಳಿದಳು, ನೀನು ದೇವರಲ್ಲಿ ನಂಬಿಕೆ ಇಡು, ಅವನು ನಂಬಿದವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಇದನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಕಂಪನ ಉಂಟಾಯಿತು. ಒಳಗೆ ಹೆಪ್ಪುಗಟ್ಟಿದ ಮಂಜುಗಡ್ಡೆ ಕರಗಲು ಪ್ರಾರಂಭಿಸಿದಂತೆ ನನ್ನ ನೋವು ಕರಗುತ್ತಿತ್ತು. ಆ ರಾತ್ರಿ ನಾನು ಧೈರ್ಯವನ್ನು ಒಟ್ಟುಗೂಡಿಸಿ ಯಾವುದೇ ದೂರುಗಳಿಲ್ಲದೆ, ಯಾವುದೇ ಪ್ರಶ್ನೆಗಳಿಲ್ಲದೆ ಪ್ರಾರ್ಥನೆ ಮಾಡಿದೆ. ಹೃದಯದಿಂದ ಬಂದ ಆ ಮುರಿದ ಮಾತುಗಳು ಆಕಾಶವನ್ನು ತಲುಪಿದಂತೆ ತೋರುತ್ತಿತ್ತು. 10 ದಿನಗಳು ಕಳೆದವು. ನಂತರ ಡಾಕ್ಟರ್ ಹೇಳಿದರು, ಈಗ ನಾವು ಬ್ಯಾಂಡೇಜ್ಗಳನ್ನು ನಿಧಾನವಾಗಿ ತೆಗೆದುಹಾಕುತ್ತೇವೆ. ಸಿಸ್ಟರ್ ಹಿಂಜರಿಕೆಯಿಂದ ಹೇಳಿದರು, ಸ್ವಲ್ಪ ನೋವಾಗಬಹುದು, ಆದರೆ ಈಗ ಬ್ಯಾಂಡೇಜ್ ತೆಗೆಯುವುದು ಅವಶ್ಯಕವಾಗಿದೆ. ಆದರೆ ನನಗೆ ನನ್ನ ದೇಹದ ಮೇಲಿನ ಗಾಯಗಳ ಬಗ್ಗೆ ಹೆದರಿಕೆ ಇರಲಿಲ್ಲ. ಮುರಿಯಬೇಕಾದದ್ದು ಮೊದಲೇ ಮುರಿದು ಹೋಗಿದೆ. ಬ್ಯಾಂಡೇಜ್ ಒಳಗಿನಿಂದ ಹಗುರವಾದ ಗಾಳಿ ನನ್ನ ಮುಖವನ್ನು ಸವರುತ್ತಿತ್ತು. ಆ ಸಮಯದಲ್ಲಿ ನನಗೆ ಸ್ವಲ್ಪ ನೆಮ್ಮದಿ ಅನಿಸುತ್ತಿತ್ತು. ಯಾರೋ ನನ್ನ ನೋವಿನ ಮೇಲೆ ಹಗುರವಾಗಿ ಕೈಯಾಡಿಸಿದಂತೆ ಅನಿಸುತ್ತಿತ್ತು. ಡಾಕ್ಟರ್ ಹೇಳಿದರು, ಕೆಲವು ದಿನಗಳ ನಂತರ ಕನ್ನಡಿ ನೋಡಬಹುದು. ನಾನು ತಲೆ ಆಡಿಸಿದೆ. ಆದರೆ ನನ್ನ ಹೃದಯದಲ್ಲಿ ಭಯ ಮೂಡಲು ಪ್ರಾರಂಭಿಸಿತು. ಆ ರಾತ್ರಿ ಯಾರೋ ಕೋಣೆಗೆ ಬಂದರು. ಹೆಜ್ಜೆಗಳ ಸದ್ದು ಪರಿಚಿತವಾಗಿತ್ತು. ಅದು ನನ್ನ ಅತ್ತೆ. ನಿಧಾನವಾಗಿ ನನ್ನ ಹತ್ತಿರ ಬಂದು ಹೇಳಿದರು, ನಿನ್ನಿಂದಾಗಿ ನಮ್ಮ ಕುಟುಂಬವನ್ನು ಅಪಹಾಸ್ಯ ಮಾಡಲಾಗುತ್ತಿದೆ. ಎಲ್ಲರೂ ಕೇಳುತ್ತಿದ್ದಾರೆ, ಏನಾಯ್ತೆಂದು. ನಾನು ಸುಮ್ಮನಾದೆ. ಅವರ ಮಾತಿನ ಅರ್ಥ ನನಗೆ ಗೊತ್ತಿತ್ತು, ಆದರೆ ನನಗೆ ಹೇಳಲು ಏನನ್ನೂ ಉಳಿದಿರಲಿಲ್ಲ. ನಂತರ ಅವರು ನಿಧಾನವಾಗಿ ಬಾಗಿ ವಿಷಪೂರಿತ ಸ್ವರದಲ್ಲಿ ಹೇಳಿದರು, ಯಾರೂ ನಿನ್ನನ್ನು ಒಪ್ಪಿಕೊಳ್ಳದಿದ್ದರೆ ನೀನು ಜೀವನದುದ್ದಕ್ಕೂ ಇದೇ ಕೋಣೆಯಲ್ಲಿ ಕೊಳೆಯುತ್ತಿರಬೇಕು. ಬಾಗಿಲು ಮುಚ್ಚಿತ್ತು. ಒಳಗೆ ಮೌನ ಆವರಿಸಿತ್ತು. ಆ ಮೌನದಲ್ಲಿಯೂ ಆತ್ಮವನ್ನು ಕಂಪಿಸುವ ಧ್ವನಿ ಕೇಳಿಸುತ್ತಿತ್ತು. ಆ ರಾತ್ರಿ ನಾನು ಮತ್ತೊಮ್ಮೆ ದೇವರನ್ನು ಅಳುತ್ತಾ ಪ್ರಾರ್ಥಿಸಿದೆ. ಆದರೆ ಈ ಬಾರಿ ಪ್ರಾರ್ಥನೆಯಲ್ಲಿ ಯಾವುದೇ ಭಯ ಇರಲಿಲ್ಲ. ಬದಲಿಗೆ ನೋವು ಅನುಭವಿಸಿದ ವ್ಯಕ್ತಿಯ ನಿಜವಾದ ಭರವಸೆ ಇತ್ತು. ಹಾಸ್ಪಿಟಲ್ನಿಂದ ಬರುವುದು ನನಗೆ ಮನೆಗೆ ಬಂದಂತೆ ಆಗಿರಲಿಲ್ಲ. ಅದು ಒಂದು ಜೈಲಿನಂತೆ ಅನಿಸುತ್ತಿತ್ತು. ಅದೇ ಕೋಣೆ, ಹಳೆಯ ಗೋಡೆ, ಹಳೆಯ ಹರಿದ ಹಾಸಿಗೆ ಮತ್ತು ಅದೇ ಒಂದು ಕಿಟಕಿ. ಅದರಿಂದ ಬೆಳಕು ಕಡಿಮೆ ಬರುತ್ತಿತ್ತು, ಧೂಳು ಜಾಸ್ತಿ ಬರುತ್ತಿತ್ತು. ಆದರೆ ಒಂದು ವಸ್ತು ಇರಲಿಲ್ಲ, ಅದು ಮೌನ. ಈಗ ಅದು ನನ್ನ ಜೊತೆಗಿರುತ್ತಿತ್ತು. ಅತ್ತೆ ಅಂಗಳದ ಹಿಂದೆ ಇರುವ ಇನ್ನೊಂದು ಬೇರೆ ಕೋಣೆಯನ್ನು ನೀಡಿದರು ಮತ್ತು ಹೇಳಿದರು, ಜನರು ನಿನ್ನ ಮುಖವನ್ನು ನೋಡಬಾರದು, ನಮಗೆ ಯಾವುದೇ ಕೆಟ್ಟ ಹೆಸರು ಬರಬಾರದು. ಬಾಗಿಲು ಹೊರಗಿನಿಂದ ಲಾಕ್ ಆಗಿರುತ್ತಿತ್ತು ಮತ್ತು ಜೈಲಿನಲ್ಲಿ ಇರುವ ಖೈದಿಗಳಿಗೆ ಕೊಟ್ಟ ಹಾಗೆ ದಿನದಲ್ಲಿ ಒಮ್ಮೆ ಮಾತ್ರ ನನಗೆ ಊಟ ಕೊಡಲಾಗುತ್ತಿತ್ತು. ನಾನು ಯಾವುದೋ ಭಾರ ಎನ್ನುವಂತೆ ಮಾವ ಈಗ ನನ್ನ ಕಡೆಗೆ ನೋಡುತ್ತಿರಲಿಲ್ಲ. ಅಥವಾ ಯಾವುದಾದರೂ ಭಯ ಇರಬಹುದು. ನಾನು ದಿನವನ್ನು ಲೆಕ್ಕ ಹಾಕಲು ಪ್ರಯತ್ನಿಸಿದೆ. ಪ್ರತಿದಿನ ಗೋಡೆಗಳ ಮೇಲೆ ಬೆರಳುಗಳಿಂದ ಗುರುತಿಸಲು ಪ್ರಾರಂಭಿಸಿದೆ. ಪ್ರತಿದಿನ ಸೂರ್ಯನ ಬೆಳಕು ಬದಲಾದಾಗ ನಾನು ಗೋಡೆಯ ಮೇಲೆ ದಿನವನ್ನು ಗುರುತಿಸಲು ಪ್ರಾರಂಭಿಸಿದೆ. ಒಂದು ದಿನ ಒಬ್ಬಳೇ ಕುಳಿತು ಕೋಣೆಯಲ್ಲಿರುವ ಒಂದು ಹಳೆಯ ಬೀರುವನ್ನು ತೆರೆದೆ. ಒಳಗೆ ಕೆಲವು ಸಾಮಾನುಗಳು ಧೂಳಿನಿಂದ ತುಂಬಿದ್ದವು. ಆ ಧೂಳಿನಲ್ಲಿ ಕೆಲವು ವಸ್ತುಗಳು ಮುಚ್ಚಿಟ್ಟಿದ್ದವು. ಅದು ಒಂದು ಪುಸ್ತಕ. ಅದು ವರ್ಷಗಳಿಂದ ನನ್ನನ್ನು ಕಾಯುತ್ತಿರುವಂತೆ, ಯಾರೋ ಬೀರುವಿನಲ್ಲಿ ನನಗಾಗಿ ಅದನ್ನು ಇಟ್ಟಿರುವಂತೆ. ನಾನು ಅದನ್ನು ಕಂಪಿಸುವ ಕೈಗಳಿಂದ ಎತ್ತಿಕೊಂಡೆ. ಅದು ಧೂಳಿನಿಂದ ತುಂಬಿತ್ತು. ಅದು ಒಂದು ಹಳೆಯ ಪುಸ್ತಕ, ಆದರೆ ಅದರ ಪುಟಗಳಲ್ಲಿ ನನ್ನ ಅಪೂರ್ಣ ಧ್ವನಿ ನೆಲೆಸಿತು ಎಂದು ತೋರುತ್ತದೆ. ಆ ದಿನದಿಂದ ನಾನು ಅದನ್ನು ಓದಲು ಪ್ರಾರಂಭಿಸಿದೆ. ಪ್ರತಿ ಪುಟಗಳು ನನ್ನ ಜೀವನದ ಕನ್ನಡಿ ಅನಿಸುತ್ತಿತ್ತು. ಪ್ರತಿ ತಿರುವು, ನೋವು, ಪ್ರತಿಯೊಂದು ಪ್ರಶ್ನೆಯು ನನ್ನೊಳಗಿನಿಂದ ಹೊರಬಂದಂತೆ ತೋರುತ್ತಿತ್ತು. ನಾನು ಅದನ್ನು ಮೊದಲ ಬಾರಿಗೆ ಓದಿದಾಗ ನನಗೆ ನೋವಿನಿಂದ ಉಸಿರುಗಟ್ಟುತ್ತಿತ್ತು. ಪ್ರತಿಯೊಂದು ವಾಕ್ಯಗಳು ಶಾಂತವಾಗಿದ್ದವು. ಅವು ನನ್ನೊಳಗಿರುವ ಬೆಂಕಿಯನ್ನು ಶಾಂತಗೊಳಿಸುತ್ತಿದ್ದವು. ನನಗೆ ನಾನೇ ಪ್ರಶ್ನೆ ಕೇಳಿಕೊಳ್ಳುತ್ತಿರುವಂತೆ ನಾನು ಕೆಲವೊಂದು ಸಾಲುಗಳನ್ನು ಮತ್ತೆ ಮತ್ತೆ ಓದಿದೆ. ಆದರೆ ಪ್ರತಿ ಬಾರಿ ಉತ್ತರವಾಗಿ ಅದೇ ಮೌನ ಕೊಡುತ್ತಿತ್ತು. ಅದು ನನ್ನ ಎಲ್ಲಕ್ಕಿಂತ ಆತ್ಮೀಯ ಸ್ನೇಹಿತೆಯಾಯಿತು. ಆ ಪುಸ್ತಕ ನನಗೆ ಮುಲಾಮಾಗಿ ಮಾರ್ಪಟ್ಟಿದ್ದು. ನಾನು ಅಳುತ್ತಾ ಪ್ರಾರ್ಥಿಸುತ್ತಲೇ ಇದ್ದೆ. ನನ್ನ ಮುಖದಲ್ಲಿ ಉರಿಯುತ್ತಿರುವ ನೋವು ನಾನು ಇನ್ನೂ ಅನುಭವಿಸುತ್ತಿದ್ದೆ. ಮನಸ್ಸಿನ ಒಳಗೆ ಒಂದು ರೀತಿಯ ಚಲನೆ ಉಂಟಾಗಿತ್ತು. ಬಂಜರು ಭೂಮಿಯಲ್ಲಿ ಮೊದಲ ಬಾರಿಗೆ ಮಳೆ ಸುರಿದಂತೆ ನಾನು ಅದನ್ನು ಪ್ರತಿದಿನದ ದಿನಚರಿಯನ್ನಾಗಿ ಮಾಡಿಕೊಂಡಿದ್ದೆ. ಯಾವುದೇ ಔಷಧ ಇರಲಿಲ್ಲ, ಮುಲಾಮು ಇರಲಿಲ್ಲ. ಆ ಪುಸ್ತಕ, ನನ್ನ ಪ್ರಾರ್ಥನೆಗಳು ಮತ್ತು ಭರವಸೆಗಳು ಮಾತ್ರ ನನ್ನ ಹೃದಯದಲ್ಲಿ ಒಂದು ಸಣ್ಣ ಅಲೆಯನ್ನು ಎಬ್ಬಿಸುತ್ತಿದ್ದವು. ಎಲ್ಲವೂ ಹಿಂತಿರುಗಬಹುದೇ? ನಾನು ಮತ್ತೆ ಬದುಕಬಹುದೇ? ನಾನು ಪುನಃ ನಗಬಹುದೇ? ನನ್ನನ್ನು ನಾನು ತಡೆದುಕೊಳ್ಳುತ್ತಿರಲಿಲ್ಲ. ನನಗೆ ಕೇವಲ ನೆಮ್ಮದಿ ಬೇಕು. ರಾತ್ರಿಯಲ್ಲಿ ಇಡೀ ಮನೆ ನಿದ್ರಿಸುವಾಗ ನಾನು ಪುಸ್ತಕ ಹಿಡಿದು ಕಿಟಕಿ ಹತ್ತಿರ ಹೋಗುತ್ತಿದ್ದೆ.
ಕೋಣೆಯ ಮಂದವಾದ ಬೆಳಕಿನಲ್ಲಿ ಕಣ್ಣಲ್ಲಿ ಕಣ್ಣೀರು ಸುರಿಸುತ್ತಾ ಗಂಟೆಗಟ್ಟಲೆ ಕುಳಿತು ಓದುತ್ತಿದ್ದೆ. ಆದರೆ ಆ ಕಣ್ಣೀರು ಗಾಯವನ್ನು ಹೆಚ್ಚಿಸಲಿಲ್ಲ. ಬದಲಿಗೆ ನನ್ನ ಒಳಗಿನ ನೋವನ್ನು ತೊಳೆಯುವಂತೆ ತೋರುತ್ತಿತ್ತು. ಕೆಲವೊಮ್ಮೆ ನನ್ನ ಅತ್ತೆ ಹೊರಗಿನಿಂದ ಹೀಯಾಳಿಸುತ್ತಿದ್ದರು. ನೀನು ಇಷ್ಟೊಂದು ಓದುವುದರಿಂದ ನಿನ್ನ ಮುಖ ವಾಪಸ್ ಬರುವುದಿಲ್ಲ. ದೇವರು ಯಾವುದೇ ಚಮತ್ಕಾರ ಮಾಡುವುದಿಲ್ಲ. ಜನರು ನಿನ್ನನ್ನು ನೋಡಿ ಮುಖ ತಿರುಗಿಸುತ್ತಾರೆ. ಇದು ಸತ್ಯ, ಇದನ್ನು ಅರ್ಥ ಮಾಡಿಕೋ. ನಾನು ಮೌನವಾಗಿರುತ್ತಿದ್ದೆ. ಅವರ ಮಾತುಗಳಲ್ಲಿನ ಪರಿಣಾಮ ಈಗ ಕಡಿಮೆಯಾಗುತ್ತಿತ್ತು. ನಾನು ಏನನ್ನಾದರೂ ಹೇಳಬೇಕೆಂದರೆ ನನ್ನ ಕೈಯನ್ನು ಎತ್ತಿ ದೇವರಿಗೆ ಹೇಳುತ್ತಿದ್ದೆ. ನನಗೆ ಯಾವುದು ಒಳ್ಳೆಯದೆನಿಸುತ್ತದೆಯೋ ಅದನ್ನೇ ಮಾಡು. ಕೆಲವು ದಿನಗಳ ನಂತರ ಅತ್ತೆ ನನ್ನನ್ನು ಪುನಃ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದರು. ಡಾಕ್ಟರ್ ಹೇಳಿದರು, ಈಗ ಸ್ವಲ್ಪ ಸುಧಾರಿಸಿಕೊಳ್ಳುತ್ತಿದ್ದಾಳೆ, ಆದರೆ ತುಂಬ ನಿಧಾನವಾಗಿ. ಇದನ್ನು ಕೇಳಿ ಅತ್ತೆ ಪುನಃ ಹೀಯಾಳಿಸಿದರು. ನೋಡಿದೆಯಾ, ದೇವರು ಯಾವುದೇ ಚಮತ್ಕಾರ ಮಾಡೋದಿಲ್ಲ. ಇವಳು ಯೋಚಿಸುತ್ತಿದ್ದಾಳೆ, ಯಾವುದಾದರೂ ಪವಾಡ ನಡೆದು ಇವಳು ಗುಣವಾಗುತ್ತಾಳೆ ಎಂದು. ವೈದ್ಯರು ಮೌನವಾಗಿದ್ದರು. ನಾನು ತಲೆ ತಗ್ಗಿಸಿದೆ. ಆದರೆ ನನ್ನ ಹೃದಯದಲ್ಲಿ ಅದೇ ಪುಸ್ತಕದ ಕೆಲವು ಸಾಲುಗಳು ಪ್ರತಿಧ್ವನಿಸುತ್ತಿದ್ದವು. ತಾಳ್ಮೆ, ಉಸಿರು, ಆಗ ನೋವು ಕೂಡ ಸಮಾಧಾನ ಮಾಡುತ್ತದೆ. ನಂತರ ಒಂದು ದಿನ ಅತ್ತೆ ನನ್ನ ಕೋಣೆಗೆ ಬಂದರು. ಕೈಯಲ್ಲಿ ಹಳೆಯ ಬೆಡ್ಶೀಟ್ ಇತ್ತು. ಅವರು ಮೃದುವಾಗಿ ಹೇಳಿದರು, ಇದು ನಿನ್ನ ಅಮ್ಮನದು. ಬಹುಶಃ ಇದು ನಿನಗೆ ನೆನಪಿರಬಹುದು. ನಾನು ಬೆಡ್ಶೀಟ್ ಕೈಯಲ್ಲಿ ಹಿಡಿದೆ. ನನಗೆ ಮೊದಲ ಬಾರಿಗೆ ಕಳೆದು ಹೋದ ದಿನಗಳು ಎದುರಿಗೆ ನಿಂತವು. ಆ ಹಳೆಯ ಬೆಡ್ಶೀಟ್ ವಾಸನೆ, ಮೃದುವಾದ ಬಟ್ಟೆ ಎಲ್ಲವೂ ನನ್ನ ಗಾಯಗಳ ಮೇಲೆ ಮೃದುವಾದ ಪರದೆಯಾಯಿತು. ಆ ದಿನ ನಾನು ಮೊದಲ ಬಾರಿಗೆ ನನ್ನ ಕಣ್ಣೀರನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ. ಪ್ರತಿ ಕಣ್ಣೀರಿನಲ್ಲೂ ನನ್ನ ಮರಳುವಿಕೆಯ, ನನ್ನ ಹೊಸ ಕಥೆಯ ಹೊಸ ಪುಟವನ್ನು ಬರೆದೆ. ಆ ರಾತ್ರಿ ನಾನು ನನ್ನ ಕನಸಿನಲ್ಲಿ ಅಮ್ಮನನ್ನು ನೋಡಿದೆ. ಅವರು ಬಿಳಿ ಬಟ್ಟೆಯಲ್ಲಿದ್ದರು, ಶಾಂತವಾಗಿ ನಗುತ್ತಿದ್ದರು, ಏನನ್ನೂ ಮಾತನಾಡಲಿಲ್ಲ. ನನ್ನ ಹತ್ತಿರ ಬಂದರು. ನನ್ನ ಹಣೆ, ಕೈ ಮತ್ತು ಕಾಲುಗಳ ಮೇಲೆ ಹಗುರವಾಗಿ ಕೈ ಹಾಕಿದರು. ನಂತರ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಮಾಯವಾದರು. ನಾನು ಒಂದೇ ಸಮನೆ ಆಶ್ಚರ್ಯದಿಂದ ಎದ್ದೆ. ಬೆವರಿನಿಂದ ತೊಯ್ದು ಹೋಗಿದ್ದೆ. ಆದರೆ ಹೃದಯದ ಒಳಗಿನ ಗೊಂದಲ ತಡೆಯಲು ಸಾಧ್ಯವಾಗಲಿಲ್ಲ. ನಾನು ಅವರನ್ನು ನೆನಪಿಸಿಕೊಂಡೆ. ಅವರ ಅದೇ ಕೈಗಳು, ಅದೇ ನಗು, ಯಾವುದೋ ಸೂಚನೆ ಕೊಡುತ್ತಿದ್ದವು. ಮಗು, ಸೋಲಬೇಡ, ಧೈರ್ಯವಾಗಿರು, ನಾನು ನಿನ್ನೊಂದಿಗೆ ಇದ್ದೇನೆ, ತಾಳ್ಮೆ ಇಂದಿರು. ಆ ದಿನದ ನಂತರ ನಾನು ಪ್ರತಿದಿನವನ್ನು ಒಂದು ಪ್ರಾರ್ಥನೆಯೊಂದಿಗೆ ಶುರು ಮಾಡಲು ಪ್ರಾರಂಭಿಸಿದೆ. ಮತ್ತು ರಾತ್ರಿಯಲ್ಲಿ ಅದೇ ಪುಸ್ತಕ, ಅದೇ ಪ್ರಾರ್ಥನೆ, ಮತ್ತು ಅಳುತ್ತಾ ಅಳುತ್ತಾ ನಿದ್ದೆಯ ಮಡಿಲಲ್ಲಿ ಹೋಗುತ್ತಿದ್ದೆ. ಇದು ನನ್ನ ಜೀವನದ ಭಾಗವಾಯಿತು. ನಿದ್ದೆಯೂ ಈಗ ಪ್ರಾರ್ಥನೆಯ ರೀತಿ ಅನಿಸುತ್ತಿತ್ತು. ಒಂದು ರಾತ್ರಿ ಪುಸ್ತಕ ಓದುತ್ತಾ ಓದುತ್ತಾ ನಿದ್ದೆ ಹೋದೆ. ಆಗ ನನಗೆ ಹಿಂದೆಂದೂ ಆಗದ ಅನುಭವವಾಯಿತು. ನಾನು ನೋಡಿದೆ, ಹಾಗೆ ಯಾರೋ ಬಾಗಿಲು ತೆರೆದರು ಮತ್ತು ನಾನು ಅಪರಿಚಿತ ಮಸುಕಾದ ಬೆಳಕಿನ ಕಡೆಗೆ ಚಲಿಸುತ್ತಿದ್ದೆ. ನನಗೆ ಸುತ್ತಲೂ ಏನೂ ಕಾಣಿಸಲಿಲ್ಲ. ಆ ಬಿಳಿ ಬೆಳಕು ಮಾತ್ರ. ಪ್ರತಿ ಹೆಜ್ಜೆಯಲ್ಲೂ ಅದು ಹೊಳೆಯುತ್ತಿತ್ತು. ಆ ಬೆಳಕಿನ ನಡುವೆ ಒಂದು ಮುಖ ಕಾಣಿಸಿತು. ಅದು ಸಂಪೂರ್ಣವಾಗಿ ಪುರುಷನೂ ಅಲ್ಲ, ಮಹಿಳೆಯೂ ಅಲ್ಲ. ಕಣ್ಣುಗಳಲ್ಲಿ ವಿಚಿತ್ರವಾದ ಬೆಳಕು ಮಾತ್ರ ಇತ್ತು. ಕಣ್ಣುಗಳಲ್ಲಿ ವಿಚಿತ್ರ ನೆಮ್ಮದಿ, ತುಟಿಗಳಲ್ಲಿ ನಂಬಿಕೆಯಿಂದ ಕೂಡಿದ ಮುಗುಳ್ನಗು. ಅದು ಮೆಲ್ಲನೆ ಹೇಳಿತು, ಈಗ ನಿನ್ನ ತಾಳ್ಮೆ ಮುಗಿದಿದೆ. ಒಂದೇ ಒಂದು ಕಠಿಣ ತಿರುವು ಉಳಿದಿದೆ. ನಾನು ಅದರತ್ತ ನೋಡಿದೆ. ಏನನ್ನು ಹೇಳಲು ಬಯಸಿದೆ, ಆದರೆ ನಾಲಿಗೆ ಹಾಗೆ ಬಂದಾಯಿತು. ನಂತರವೂ ಆ ಧ್ವನಿ ನನ್ನೊಳಗೆ ಆಳವಾದ ಭರವಸೆಯ ಬೀಜವನ್ನು ನೆಟ್ಟಂತೆ ಅನಿಸಿತು. ಅದು ನನ್ನ ಕಡೆಗೆ ಕೈ ಚಾಚಿತು, ಆದರೆ ನನ್ನನ್ನು ಮುಟ್ಟಲಿಲ್ಲ. ನನ್ನ ದೇಹದೊಳಗೆ ಶಾಖ ಹರಿದಂತೆ ಭಾಸವಾಯಿತು ಮತ್ತು ಆ ಕ್ಷಣದಲ್ಲಿ ನಾನು ಬೆವರಿನಿಂದ ತೊಯ್ದಿದ್ದೆ. ನನ್ನ ಉಸಿರಾಟವು ಎಷ್ಟು ವೇಗವಾಗಿತ್ತೆಂದರೆ ನನ್ನ ಹೃದಯವು ಹೊರಬರುವಂತೆ ಭಾಸವಾಗುತ್ತಿತ್ತು. ಕೋಣೆಯಲ್ಲಿ ಕತ್ತಲಿತ್ತು. ಈಗಲೂ ಒಂದು ಬೆಳಕು ಅಲ್ಲಿ ಇತ್ತು. ನಾನು ಒಂದು ಬಾರಿ ಕಣ್ಣು ಮುಚ್ಚಿದೆ ಮತ್ತು ಅದೇ ಪ್ರಾರ್ಥನೆ ಮಾಡಿದೆ. ಆ ರಾತ್ರಿ ಕೋಣೆಯಲ್ಲಿ ನನ್ನ ಶಬ್ದ ಪ್ರತಿಧ್ವನಿಸುತ್ತಿತ್ತು. ಯಾವುದೇ ಕಿರುಚಾಟ, ಅಳುವಲ್ಲ, ಒಂದು ಧ್ವನಿ. ಅದರಲ್ಲಿ ವಿಶೇಷವಾದ ಶಕ್ತಿ ಇತ್ತು. ಯಾರೋ ನನ್ನನ್ನು ಒಳಗಿನಿಂದ ಹಿಡಿದುಕೊಂಡಂತೆ. ನಾನು ಪೂರ್ತಿ ರಾತ್ರಿ ಎಚ್ಚರವಾಗಿದ್ದೆ ಮತ್ತು ಮೊದಲ ಬಾರಿ ನಾನು ಕಿಟಕಿಯ ಹೊರಗಿನಿಂದ ಬರುವ ಸೂರ್ಯನ ಮೊದಲ ಕಿರಣಗಳನ್ನು ನೋಡಿದೆ. ಅದು ಸಾಮಾನ್ಯ ಬೆಳಕಾಗಿರಲಿಲ್ಲ. ದೇವರು ನನಗೆ ಯಾವುದೋ ಸಂದೇಶ ನೀಡುತ್ತಿರುವಂತೆ ತೋರುತ್ತಿತ್ತು. ನಾನು ನಿಧಾನವಾಗಿ ಕಿಟಕಿಯ ಪರದೆ ಸರಿಸಿದೆ ಮತ್ತು ನೋಡುತ್ತಾ ನಿಂತೆ. ಪರದೆ ಹಾರುತ್ತಿತ್ತು. ಗಾಳಿಯಲ್ಲಿ ಯಾವುದೋ ಹೂವಿನ ಸುವಾಸನೆ ಬರುತ್ತಿತ್ತು. ಬಹುಶಃ ದೂರದಲ್ಲಿ ಎಲ್ಲೋ ಅರಳಿರಬಹುದು, ಅಥವಾ ನನ್ನೊಳಗೆ ಯಾವುದೋ ಹೊಸ ಭಾವನೆ ಹುಟ್ಟಿಕೊಂಡಿರಬಹುದು. ಮರುದಿನ ನೀಲ ಕೋಣೆಯೊಳಗೆ ಬಂದಳು. ನೀಲ ನನ್ನ ಮಾವನ ಮಗಳು. ಅವಳ ಕಣ್ಣುಗಳಲ್ಲಿ ಒಮ್ಮೊಮ್ಮೆ ವಿಚಿತ್ರವಾದ ಸಹಾನುಭೂತಿ ಕಾಣಿಸುತ್ತಿತ್ತು. ನಾನು ಅವಳನ್ನು ನೋಡಿ ಮೃದುವಾಗಿ ಹೇಳಿದೆ, ನಿನ್ನೆ ರಾತ್ರಿ ನನಗೆ ಒಂದು ವಿಚಿತ್ರ ಕನಸು ಬಿತ್ತು. ಆದರೆ ಅದು ನಿಜ ಎಂಬಂತೆ ಅವಳು ಕೇಳಿದಳು. ನೀನು ಏನು ನೋಡಿದೆ? ನಾನು ತಲೆ ತಗ್ಗಿಸಿದೆ. ನಂತರ ನಿಧಾನವಾಗಿ ಹೇಳಿದೆ, ಯಾರೋ ನನಗೆ ಹೇಳಿದರು, ನಿನ್ನ ಕಷ್ಟದ ದಿನಗಳು ಮುಗಿಯುತ್ತಿವೆ. ಒಂದೇ ಒಂದು ಕಷ್ಟಕರವಾದ ತಿರುವು ಉಳಿದಿದೆ. ನೀಲ ಸ್ವಲ್ಪ ಸಮಯ ಮೌನವಾಗಿದ್ದಳು. ನಂತರ ಹೇಳಿದಳು,
ಕೆಲವೊಮ್ಮೆ ಕನಸು ಅಸಲಿ ಜೀವನಕ್ಕಿಂತಲೂ ಹೆಚ್ಚು ಸತ್ಯವಾಗಿರುತ್ತದೆ. ಬಹುಶಃ ದೇವರು ನಿನ್ನನ್ನು ನಿಧಾನಕ್ಕೆ ತಯಾರು ಮಾಡುತ್ತಿರಬಹುದು. ನಾನು ಮೌನವಾದೆ. ಆದರೆ ಹೃದಯದಲ್ಲಿ ಒಂದು ಸಿಹಿಯಾದ ಅನುಭವವಾಗುತ್ತಿತ್ತು. ಅದೇ ರಾತ್ರಿ ಅತ್ತೆ ಊಟ ತೆಗೆದುಕೊಂಡು ಬಂದರು. ತಟ್ಟೆ ನೆಲದ ಮೇಲೆ ಇಟ್ಟರು ಮತ್ತು ಸಿಟ್ಟಿನಿಂದ ಹೇಳಿದರು, ಈಗ ಯಾವ ಹೊಸ ನಾಟಕ ಪ್ರಾರಂಭಿಸಿದ್ದೀಯಾ? ಅಷ್ಟಕ್ಕೂ ನೀನು ಯಾವ ಕನಸು ಕಂಡೆ? ನಾನು ಇಷ್ಟನ್ನೇ ಹೇಳಿದೆ. ಯಾವುದು ದೇವರ ಕಡೆಯಿಂದ ಆಗುತ್ತದೆಯೋ ಅದನ್ನೇ ನೋಡಿದೆ. ಅವರು ನಕ್ಕು ಬಾಗಿಲು ಮುಚ್ಚಿ ಹೋದರು. ಆ ದಿನ ನಾನು ನನ್ನ ಹಳೆಯ ಡೈರಿಯನ್ನು ತೆಗೆದು ಮೊದಲ ಪುಟದಲ್ಲಿ ಬರೆದೆ, ಇದು ದುಃಖದ ಕೊನೆಯ ರಾತ್ರಿ ಆಗಿದ್ದರೆ ಮರುದಿನ ಬೆಳಿಗ್ಗೆ ಖಂಡಿತವಾಗಿಯೂ ಬೆಳಕು ಬರುತ್ತದೆ. ನಾನು ಈಗ ಪ್ರತಿದಿನದ ಪ್ರಾರಂಭವನ್ನು ಪ್ರಾರ್ಥನೆಯೊಂದಿಗೆ ಮಾಡುತ್ತಿದ್ದೆ ಮತ್ತು ಪ್ರತಿ ರಾತ್ರಿ ಅದರೊಂದಿಗೆ ಕೊನೆಗೊಳ್ಳುತ್ತಿತ್ತು. ಎಷ್ಟೊಂದು ಸುಸ್ತಾಗುತ್ತಿತ್ತೆಂದರೆ ಅಳುತ್ತಾ ಅಳುತ್ತಾ ನಿದ್ದೆ ಹೋಗುತ್ತಿದ್ದೆ. ಈಗ ನಿದ್ದೆಯು ಪ್ರಾರ್ಥನೆಯ ಒಂದು ಭಾಗವಾಗಿತ್ತು. ನನ್ನನ್ನು ಪುನಃ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಡಾಕ್ಟರ್ ಮುಖದ ಕೆಲವು ಹೊಸ ಫೋಟೋಗಳನ್ನು ತೆಗೆದುಕೊಂಡು ರಿಪೋರ್ಟ್ ರೆಡಿ ಮಾಡಿದರು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಧ್ವನಿ ಕೇಳಿಸಿತು, ಸುಧಾರಿಸುವಿಕೆ ಸ್ವಲ್ಪ ನಿಧಾನವಾಗಿದೆ, ಆದರೆ ನಂಬಿಕೆ ಇದೆ. ಪ್ರಕೃತಿ ತನ್ನ ಕೆಲಸವನ್ನು ಮಾಡುತ್ತಿದೆ. ನೀಲಾ ನನ್ನ ಕೈ ಹಿಡಿದು ಹೇಳಿದಳು, ಮೇಘ, ಬಹುಶಃ ಇದು ನೀನು ಹೇಳಿದಂತೆ ಕಷ್ಟದ ಸಮಯ. ನಾನು ಮೌನವಾಗಿ ತಲೆ ಆಡಿಸಿದೆ. ನನಗೆ ಈಗ ಭಯವಿರಲಿಲ್ಲ, ಬದಲಿಗೆ ಹೊಸ ಜನ್ಮದ ಕಾಯುವಿಕೆ ಇತ್ತು. ಮರುದಿನ ಬೆಳಿಗ್ಗೆ ಅತ್ತೆ ಯಾರೊಂದಿಗೋ ಹೇಳುತ್ತಿದ್ದರು, ಈಗ ಇವಳ ಮುಖ ನೋಡಲು ಲಾಯಕ್ಕಿಲ್ಲ. ಯಾರಾದರೂ ಸಂಬಂಧ ಕೇಳಿಕೊಂಡು ಬಂದರೆ ಇವಳ ಮುಖವನ್ನು ನೋಡಿ ಸ್ವತಃ ಅವರೇ ತಿರಸ್ಕರಿಸುತ್ತಾರೆ. ಮೊದಲು ಈ ಶಬ್ದಗಳು ನನಗೆ ವಿಷದಂತೆ ಅನಿಸುತ್ತಿದ್ದವು, ಈಗ ಕೇವಲ ಮಾತುಗಳಾಗಿ ಕೇಳಿಸುತ್ತಿದ್ದವು. ಆ ಸಂಜೆ ನಾನು ಕೋಣೆಯಲ್ಲಿ ಕುಳಿತಿದ್ದೆ. ನಾನು ನೀಲಾಳಿಗೆ ಹೇಳಿದೆ, ನನ್ನನ್ನು ನಾನು ನೋಡಿಕೊಳ್ಳಬೇಕು. ಅವಳು ಆಶ್ಚರ್ಯದಿಂದ ಕೇಳಿದಳು, ಈಗಲೇ? ನಾನು ಹೇಳಿದೆ, ಇಲ್ಲ ಈಗಲೇ ಅಲ್ಲ, ಆದರೆ ಸಮಯ ಬಂದಾಗ ನನಗೆ ಧೈರ್ಯ ಬೇಕು. ಅವಳು ಹೇಳಿದಳು, ನೀನು ಯಾವಾಗ ಹೇಳುತ್ತೀಯೋ ಆಗ ನಾನು ಕನ್ನಡಿ ತೆಗೆದುಕೊಂಡು ಬರುತ್ತೇನೆ. ಆ ರಾತ್ರಿ ನಾನು ಪುನಃ ಪ್ರಾರ್ಥನೆ ಮಾಡಿದೆ, ಯಾವುದೇ ಶಬ್ದಗಳಿಲ್ಲದೆ, ಕೇವಲ ಕಣ್ಣುಗಳನ್ನು ಮುಚ್ಚಿ ಹೃದಯಪೂರ್ವಕವಾಗಿ ಹೇಳಿದೆ, ನನ್ನ ನಂಬಿಕೆ ಉಳಿಸಬಲ್ಲದನ್ನು ಮಾತ್ರ ನನಗೆ ಕೊಡು. ಈಗ ಏನೋ ಬದಲಾಗುತ್ತಿತ್ತು. ಈಗ ನನ್ನ ಮುಖವನ್ನು ಮರೆಮಾಚುವ ಬದಲು ನಾನು ಅದನ್ನು ಸ್ವೀಕರಿಸಲು ಪ್ರಾರಂಭಿಸಿದೆ. ನನ್ನ ಈ ಪರಿಸ್ಥಿತಿಯನ್ನು ನಾನು ದೂಷಿಸುವ ಬದಲು ಇದನ್ನು ಸ್ವೀಕರಿಸುವುದನ್ನು ಕಲಿತಿದ್ದೇನೆ. ನೀಲಾ ನನಗೆ ಹೇಳಿದಳು, ನೀನು ಬಯಸಿದರೆ ಒಮ್ಮೆ ಕನ್ನಡಿ ನೋಡಬಹುದು, ಸ್ವಲ್ಪ ಮಸುಕಾಗಿ ಕಾಣಿಸಬಹುದು. ನಾನು ಸ್ವಲ್ಪ ಸಮಯ ಯೋಚಿಸಿ ಹೇಳಿದೆ, ಇಲ್ಲ ಈಗಲೇ ಬೇಡ, ನಾನು ನನ್ನನ್ನು ಸಂಪೂರ್ಣ ಬೆಳಕಿನಲ್ಲಿ ನೋಡಲು ಬಯಸುತ್ತೇನೆ. ಈಗ ನಾನು ನನ್ನ ಕೈಗಳಿಂದ ಮುಟ್ಟಿಕೊಂಡು ನನ್ನ ಮುಖದ ಅನುಭವವನ್ನು ಪಡೆದುಕೊಳ್ಳುತ್ತಿದ್ದೆ. ಎಲ್ಲಿ ಮೃದುವಾಗಿದೆ, ಎಲ್ಲಿ ಒರಟಾಗಿದೆ. ನಕ್ಷೆಯನ್ನು ತಯಾರಿಸುವಂತೆ ನಾನು ಕನ್ನಡಿ ಇಲ್ಲದೆ ನನ್ನನ್ನು ನಾನು ಗುರುತಿಸಿಕೊಳ್ಳಲು ಪ್ರಾರಂಭಿಸಿದ್ದೆ. ಒಂದು ರಾತ್ರಿ ನನಗೆ ಅದೇ ಕನಸು ಬಂದಿತ್ತು. ಅದೇ ಮುಖ, ದೂರದಿಂದ ಏನನ್ನೂ ಹೇಳಲಿಲ್ಲ, ಯಾವುದೇ ಶಬ್ದಗಳಿಲ್ಲ, ಕೇವಲ ಕೈಗಳಿಂದ ಸನ್ನೆ ಮಾಡಿ ಹೀಗೆ ಹೇಳಿದರು, ನೀನು ಈಗ ತುಂಬ ಹತ್ತಿರದಲ್ಲಿ ಇದ್ದೀಯಾ. ನಾನು ಎಚ್ಚರವಾಗಿ ಮುಗುಳ್ನಕ್ಕು ಆಕಾಶದ ಕಡೆ ನೋಡಿದೆ. ಈಗ ನನ್ನಲ್ಲಿ ಯಾವುದೇ ಭಯ ಇರಲಿಲ್ಲ. ಯಾವುದೇ ಪರೀಕ್ಷೆ ಇದ್ದರೂ ಅದನ್ನು ಎದುರಿಸಲು ಸಿದ್ಧವಾಗಿದ್ದೆ. ಬೆಳಿಗ್ಗೆ ಮಾಮೂಲಿ ಶಬ್ದ ಬಂದಿತು, ಎದ್ದೇಳು, ಕೆಲವು ಸಂಬಂಧಿಕರು ಬರುತ್ತಿದ್ದಾರೆ. ಇದನ್ನು ಕೇಳುತ್ತಿದ್ದಂತೆ ನನಗೆ ನನ್ನ ಸಮಯ ನಿಂತು ಹೋದಂತಾಯಿತು. ಆದರೆ ಒಳಗೆ ಒಂದು ವಿಚಿತ್ರ ನೆಮ್ಮದಿ ತುಂಬಿತ್ತು. ನಾನು ಯಾರೋ ಬರುತ್ತಿದ್ದಾರೆ ಎಂದು ಕೇಳಲಿಲ್ಲ, ತಿಳಿದುಕೊಳ್ಳುವ ಪ್ರಯತ್ನವೂ ಮಾಡಲಿಲ್ಲ. ಏನೋ ದೊಡ್ಡ ಘಟನೆ ನಡೆಯುತ್ತಿದೆ ಎನ್ನುವಂತೆ ನನ್ನ ಹೃದಯದ ಅಲಾರಾಂ ಹೊಡೆದುಕೊಳ್ಳುತ್ತಿತ್ತು. ನಾನು ಮೌನವಾಗಿ ನನ್ನನ್ನು ಕೆಲಸದಲ್ಲಿ ತೊಡಗಿಸಿಕೊಂಡೆ. ನಾನು ಅದೇ ಬಿಳಿ ಬೆಡ್ಶೀಟನ್ನು ಮುಚ್ಚಿಕೊಂಡೆ. ಕೆಲವು ವರ್ಷಗಳಿಂದ ಅದು ಕೂಡ ನನ್ನ ದುಃಖದ ಜೊತೆ ಪ್ರಯಾಣಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ವರಾಂಡದಲ್ಲಿ ಮಾತಿನ ಶಬ್ದ ಕೇಳಿಸುತ್ತಿತ್ತು. ನಗು, ಪ್ರಶ್ನೆಗಳು, ಉತ್ತರಗಳು, ಚಹಾ ಗುಟುಕಿನ ಶಬ್ದದ ನಡುವೆ ಪಿಸುಮಾತು. ನಂತರ ನೀಲಾ ಬಂದು ಮೆಲ್ಲನೆ ಹೇಳಿದಳು, ಆ ಜನರು ನಿನ್ನನ್ನು ನೋಡಲು ಬಯಸುತ್ತಿದ್ದಾರೆ. ನಾನು ತಯಾರಾಗಬೇಕೇ? ನಾನು ಅವಳ ಕಣ್ಣುಗಳನ್ನು ನೋಡಿದೆ. ಅವುಗಳು ಏನನ್ನು ಹೇಳಲು ಬಯಸುತ್ತಿದ್ದವು, ಆದರೆ ತಮ್ಮನ್ನು ತಾವು ತಡೆದುಕೊಂಡಿದ್ದವು. ನಂತರ ಮೆಲ್ಲನೆ ಹೇಳಿದಳು, ನೀನು ಚಾದರ ಮುಚ್ಚಿಕೊಂಡಿರು, ತಲೆ ತಗ್ಗಿಸಿರು, ಏನನ್ನೂ ಹೇಳಬೇಡ. ಅವಳು ಈ ಮಾತುಗಳನ್ನು ಹೇಳುತ್ತಲೇ ಮುರಿದು ಹೋಗಿದ್ದಳು. ಅವಳ ಮನಸ್ಸಿನಲ್ಲೂ ಕೂಡ ಏನಾದರೂ ತೊಂದರೆ ಆಗಬಹುದು ಎನ್ನುವ ಭಯ ಇತ್ತು. ಅತ್ತೆ ಬಾಗಿಲಲ್ಲಿ ನಿಂತಿದ್ದರು. ಅವರು ಸನ್ನೆ ಮಾಡುತ್ತಾ ಹೇಳಿದರು, ನಡಿ, ಲೇಟಾಗುತ್ತಿದೆ. ನಾನು ಬೆಡ್ಶೀಟ್ ಮುಚ್ಚಿಕೊಂಡಿದ್ದೆ. ನಾನು ನಿಧಾನವಾಗಿ ವರಾಂಡದ ಕಡೆ ನಡೆದೆ. ಅಲ್ಲಿ ತಲುಪಿದಾಗ ಎಲ್ಲರ ದೃಷ್ಟಿ ಒಮ್ಮೆಲೆ ನನ್ನ ಮೇಲೆ ಬಿತ್ತು. ಎಲ್ಲ ಕಡೆ ಮೌನ ಆವರಿಸಿತ್ತು. ಎದುರಿಗೆ ಕುಳಿತ ಹುಡುಗನ ತಂದೆ ನನ್ನಿಂದ ದೃಷ್ಟಿ ತೆಗೆದರು ಮತ್ತು ಒಬ್ಬ ಮಹಿಳೆ ನನ್ನನ್ನು ಮೇಲಿಂದ ಕೆಳಗಿನವರೆಗೂ ನೋಡಿದರು. ನಂತರ ಬಹುಶಃ ಅವರು ಮನಸ್ಸಿನಲ್ಲಿ ನಿರ್ಧಾರ ಮಾಡಿರಬಹುದು, ಇವಳು ಅದೇ ಹುಡುಗಿನ? ಆ ಮಹಿಳೆ ಅತ್ತೆ ಹತ್ತಿರ ಕೇಳಿದರು. ಹೌದು, ಇವಳೇ. ಸ್ವಲ್ಪ ದುರ್ಬಲಳಾಗಿದ್ದಾಳೆ, ಆದರೆ ಮನಸ್ಸಿನಿಂದ ತುಂಬ ಒಳ್ಳೆಯವಳು, ನಿಷ್ಕಲ್ಮಶ ಮನಸ್ಸು. ಅವರಿಗೆ ಸುಳ್ಳು ಹೇಳುವುದು ಅಭ್ಯಾಸವಾಗಿತ್ತು. ನಂತರ ಆ ಮಹಿಳೆ ಹೇಳಿದರು,
ಫೋಟೋದಲ್ಲಿ ಇವಳು ಬೇರೆಯಾಗಿ ಕಾಣಿಸುತ್ತಾಳೆ. ನಂತರ ನನ್ನ ಅತ್ತೆ ನನ್ನ ಕಡೆ ನೋಡುತ್ತಾ ಏನನ್ನು ಹೇಳದೆ ನನ್ನ ಚಾದರ್ ಎಳೆದು ಬಿಸಾಡಿದರು. ನೋಡಿಕೊಳ್ಳಿ, ನೋಡಲು ಸುಂದರವಾಗಿದ್ದಾಳೆ, ಅದೃಷ್ಟವಂತೆ. ನನಗೆ ಸಮಯ ನಿಂತು ಹೋದಂತೆ ಅನಿಸಿತು. ಚಾದರ್ ತೆಗೆದ ಆ ಕ್ಷಣ ನನ್ನೊಳಗೆ ಬೀಸಿದ ತಂಪು ಗಾಳಿ ನನ್ನ ಆತ್ಮವನ್ನು ಮುಟ್ಟಿತ್ತು. ಎದುರಿಗೆ ಕುಳಿತ ಮಹಿಳೆ ಒಮ್ಮೆ ನನ್ನನ್ನು ನೋಡಿ ನನ್ನಿಂದ ದೃಷ್ಟಿ ಬೇರೆ ಕಡೆ ತಿರುಗಿಸಿದರು. ಆ ಪುರುಷ ಮೌನವಾಗಿ ಎದ್ದು ನಿಂತನು. ನಾವು ಯೋಚನೆ ಮಾಡಿ ಹೇಳುತ್ತೇವೆ ಎಂದು ಹೇಳಿ ಬಾಗಿಲ ಕಡೆ ಹೊರಟರು. ಅತ್ತೆ ಹಿಂದಿನಿಂದ ಕೂಗುತ್ತಿದ್ದರು, ನಮ್ಮ ಮಗಳು ನಿಷ್ಪ್ರಯೋಜಕಳಲ್ಲ, ಒಂದು ಅನಾಹುತ ನಡೆದಿದೆ, ಅವಳ ಹೃದಯ ಪರಿಶುದ್ಧವಾಗಿದೆ. ನಂತರ ಬಾಗಿಲು ಮುಚ್ಚಿತ್ತು ಮತ್ತು ಇದರ ನಂತರ ಅತ್ತೆಯ ನಗು ಪ್ರತಿಧ್ವನಿಸಿತು. ನಾನು ನಿನಗೆ ಹೇಳಿದ್ದೇನಲ್ಲ, ಈಗ ಯಾರೂ ನಿನ್ನನ್ನು ತನ್ನವರನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಈಗಲಾದರೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂದಿತ್ತಲ್ಲವೇ? ನಾನು ಮೌನವಾಗಿ ಹಿಂತಿರುಗಿ ನನ್ನ ಕೋಣೆಗೆ ಬಂದೆ. ಯಾವುದೇ ಕಣ್ಣೀರು ಇರಲಿಲ್ಲ, ಯಾವುದೇ ಕೂಗೂ ಇರಲಿಲ್ಲ, ಕೇವಲ ಒಂದು ಮೌನ ಇತ್ತು. ಹೋಗಿ ಕೋಣೆಯ ಮೂಲೆಯಲ್ಲಿ ಕುಳಿತುಕೊಂಡೆ. ನಾನು ಎಲ್ಲಿ ದಿನಗಳನ್ನು ಎಣಿಸುತ್ತಿದ್ದೇನೋ ಅಲ್ಲಿ ಇಂದು ನಾನು ಗೋಡೆಯ ಮೇಲೆ ಇನ್ನೊಂದು ವಾಕ್ಯ ಬರೆದೆ. ಸಂಬಂಧ ತಿರಸ್ಕಾರ ಮಾಡಿದ್ದಾರೆ. ರಾತ್ರಿ ನಾನು ಅಸಹಾಯಕಳಾಗಿ ಮಲಗಿದ್ದೆ. ಧ್ವನಿ ನಡುಗುತ್ತಿತ್ತು, ಆದರೆ ನನ್ನ ಪ್ರಾರ್ಥನೆಗಳಿಗೆ ಯಾವುದೇ ಕೊರತೆ ಮಾಡಲಿಲ್ಲ. ನಾನು ನೀರು ಕುಡಿದೆ, ಕಣ್ಣೀರು ಒರೆಸಿಕೊಂಡೆ ಮತ್ತು ಒಂದು ಪ್ರಾರ್ಥನೆ ಮಾಡಿದ್ದೆ. ನೀನು ದುಃಖ ಕೊಟ್ಟರೂ ಅದು ನಿನ್ನ ನಿರ್ಧಾರ ಮತ್ತು ಯಾವುದೇ ಸುಖ ಕೊಟ್ಟರೂ ಅದು ನಿನ್ನದೇ. ನೀನು ನನಗೆ ಕೇವಲ ಆಶೀರ್ವಾದ ಮಾಡು, ಉಳಿದಿದ್ದೆಲ್ಲವೂ ನಿನಗೆ ಒಪ್ಪಿಸುತ್ತೇನೆ. ನಾನು ಕನ್ನಡಿ ಮೇಲೆ ಕೈ ಹಾಕಿದೆ. ನಾನು ನನ್ನ ಕೈ ನಿಲ್ಲಿಸಿದೆ. ಇಲ್ಲ, ಈಗ ಬೇಡ. ನನ್ನ ನಂಬಿಕೆಯನ್ನು ಮುರಿಯುವ ಆ ಪ್ರತಿಬಿಂಬವನ್ನು ನಾನು ನೋಡುವುದಿಲ್ಲ. ಮರುದಿನ ನೀಲಾ ಬಂದು ಹೇಳಿದಳು, ನಿನ್ನ ಮುಖದ ಮೇಲಿನ ಗಾಯಗಳು ಈಗ ವಾಸಿಯಾಗುತ್ತಿವೆ. ಡಾಕ್ಟರ್ ಭರವಸೆ ನೀಡಿದ್ದಾರೆ. ನಾನು ಮೃದುವಾಗಿ ಹೇಳಿದೆ, ನನ್ನ ಮುಖದಲ್ಲಿ ಪವಾಡಗಳು ನಡೆಯುತ್ತಿವೆ. ನೀಲಾ ಮುಗುಳ್ನಕ್ಕು. ಕೆಲವೊಮ್ಮೆ ನಮ್ಮ ಹೃದಯವು ಅದನ್ನು ಬಯಸುತ್ತದೆ. ನೀನೇ ಸ್ವತಃ ಒಂದು ಚಮತ್ಕಾರ. ಇದರ ನಂತರ ಪ್ರತಿದಿನ ಸ್ವಲ್ಪ ಸ್ವಲ್ಪ ಬದಲಾಗುತ್ತಿತ್ತು. ಒಂದು ಹೊಸ ಮುಲಾಮು ನನ್ನ ಗಾಯಗಳಿಗೆ ಹಚ್ಚಲಾಗುತ್ತಿತ್ತು. ಅದು ಪುಸ್ತಕದ ಮಣ್ಣಿನಲ್ಲಿ ಮುಚ್ಚಿಕೊಂಡಿತ್ತು. ಈಗ ಅದು ನನ್ನ ಜೀವನದ ಮಾರ್ಗವಾಗಿತ್ತು. ನನ್ನ ಮದುವೆ ಒಂದು ಅಪೂರ್ಣ ಭಾಗವಾಗಿತ್ತು ಮತ್ತು ಪ್ರಾರ್ಥನೆ ನನ್ನ ದೊಡ್ಡ ಅಸ್ತ್ರವಾಗಿತ್ತು. ಅವರು ಹೊರಟು ಹೋದರು, ಆದರೆ ನನ್ನ ಸ್ವಾಭಿಮಾನ ಜಾಗೃತವಾಗಿತ್ತು. ಈಗ ಯಾರಾದರೂ ನನ್ನ ಜೀವನದಲ್ಲಿ ಬಂದರೆ ಅವರು ನನ್ನ ಮುಖವನ್ನಲ್ಲ, ನನ್ನ ತಾಳ್ಮೆಯನ್ನು ಪ್ರೀತಿಸುತ್ತಾರೆ ಎಂದು ನನಗೆ ನಾನು ಹೇಳಿಕೊಂಡೆ. ಆ ಕ್ಷಣ ದೂರವಿಲ್ಲ ಎಂದು ನನಗೆ ಅನಿಸುತ್ತಿತ್ತು. ಈಗ ನಾನು ದೇವರಿಂದ ಮಾಡಲ್ಪಟ್ಟಿರುವುದನ್ನು ನೋಡುತ್ತಿದ್ದೆ. ನನಗೆ ಸಂಪೂರ್ಣ ನಂಬಿಕೆ ಇತ್ತು. ನನ್ನನ್ನು ನಾನು ಮತ್ತೆ ಮತ್ತೆ ಜೀವಂತಗೊಳಿಸುವಂತೆ ನನ್ನ ಅಮ್ಮನ ಹೆಸರಿನಲ್ಲಿ ನೋಂದಾಯಿಸಲಾದ ಮೊಬೈಲ್ ಸಂಖ್ಯೆಯನ್ನು ನಾನು ನವೀಕರಿಸಿದೆ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಪರಿಶೀಲಿಸಿದೆ. ಈಗ ನನ್ನ ಮುಖವನ್ನು ತೋರಿಸಬೇಕಾಗಿಲ್ಲ, ನನ್ನ ಪ್ರತಿಭೆಗೆ ಧ್ವನಿ ನೀಡಬೇಕಾಗಿತ್ತು. ನಾನು ಉಚಿತ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿದೆ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟೆಂಟ್ ರೈಟಿಂಗ್. ನನ್ನನ್ನು ನಾನು ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದೆ. ನನ್ನ ಹೃದಯದಲ್ಲಿ ಎಲ್ಲೋ ಅತ್ತೆಯ ಧ್ವನಿ ಕೇಳಿಸುತ್ತಿತ್ತು, ಹೀಗೆ ಸುಮ್ಮನೆ ಕುಳಿತಿರು ಮತ್ತು ಯಾವಾಗಲೂ ಫೋನಿನಲ್ಲಿ ತೊಡಗಿಸಿಕೊಂಡಿರು. ಆದರೆ ನಾನು ಯಾವುದೇ ಉತ್ತರ ನೀಡಲಿಲ್ಲ. ಮೌನವಾಗಿ ನನ್ನ ಕೆಲಸವನ್ನು ಮಾಡುತ್ತಿದ್ದೆ. ಮೊದಲ ಕ್ಲೈಂಟ್ ಅಮೆರಿಕಾದಿಂದ ಸಿಕ್ಕಿದರು. ಅವರು ಹೇಳಿದರು, ಯು ರೈಟ್ ಲೈಕ್ ಸಮ್ವನ್ ಹೂ ಹ್ಯಾಸ್ ಬೀನ್ ದ ವರ್ಲ್ಡ್ ಇನ್ ಸೈಲೆನ್ಸ್. ನಾನು ಮುಗುಳ್ನಕ್ಕು ಉತ್ತರಿಸಿದೆ, ಸೈಲೆನ್ಸ್ ಈಸ್ ದ ಬೆಸ್ಟ್ ಟೀಚರ್. 5ನೇ ದಿನ 2ನೇ ಕೆಲಸ ಸಿಕ್ಕಿತ್ತು. ನಂತರ 3ನೇಯದು. ಕೆಲಸ ದೊಡ್ಡದಾಗುತ್ತಾ ಹೋಯಿತು. ಹಾಗೆ ನನ್ನೊಳಗಿನ ಧೈರ್ಯ ಕೂಡ. ಒಂದು ದಿನ ಮಾವ ನನಗೆ ಕೇಳಿದರು, ಈ ಲ್ಯಾಪ್ಟಾಪ್ ಎಲ್ಲಿಂದ ಬಂತು? ಕೆಲಸಕ್ಕಾಗಿ ನಾನು ನನ್ನ ಹಣದಿಂದ ಖರೀದಿಸಿದ್ದೇನೆ. ಅವರು ಒಂದು ಕ್ಷಣ ಸುಮ್ಮನಾದರು. ಏನನ್ನು ಹೇಳಬೇಕು ಎಂದುಕೊಂಡರು. ಸುಮ್ಮನೆ ಹಿಂತಿರುಗಿ ಹೋದರು. ಅತ್ತೆ ಕೇಳಿಸಿಕೊಂಡು ನಿಂದಿಸಿದರು, ಹೌದು, ಈಗ ಸುಟ್ಟು ಹೋಗಿರುವ ವ್ಯಕ್ತಿ ಕೂಡ ಕೆಲಸದಲ್ಲಿ ತೊಡಗಿದ್ದಾಳೆ. ಅದರಲ್ಲಿ ಸ್ವಲ್ಪ ನೆಮ್ಮದಿ ಪಡೆಯುತ್ತಿರಬಹುದು. ನಾನು ಮುಗುಳ್ನಗುತ್ತಾ ಹೇಳಿದೆ, ಇರಬಹುದು, ಆದರೆ ಆ ನೆಮ್ಮದಿಯು ಗೌರವದಿಂದ ತುಂಬಿದೆ. ಆಗ ಅತ್ತೆ ಕೋಪದಿಂದ ಬಾಗಿಲು ಮುಚ್ಚಿದರು. ಈಗ ನನ್ನ ಕೋಣೆ ಬದಲಾಗುತ್ತಿತ್ತು. ಒಂದು ಸಣ್ಣ ಮೇಕ್ಬುಕ್, ಸ್ಟಡಿ ಟೇಬಲ್ ಮತ್ತು ಗೋಡೆಯ ಮೇಲೆ ನನ್ನ ಕೆಲಸದ ಲೀಸ್ಟ್. ದಿನವೂ ಏನಾದರೂ ಹೊಸದು. ನನ್ನ ಕ್ಲೈಂಟ್ ಲೀಸ್ಟ್ ದೊಡ್ಡದಾಗುತ್ತಾ ಬಂದಿತ್ತು. ಅವರ ಸಲಹೆಗಳು ನನಗೆ ಪಾಠಗಳಾಗುತ್ತಿದ್ದವು. ಒಂದು ದಿನ ಒಬ್ಬ ಕ್ಲೈಂಟ್ ನನಗೆ ಹೇಳಿದರು, ನಾನು ನೋಡಿದ ಹೆಚ್ಚಿನ ಜನರಲ್ಲಿ ನೀವು ಹೆಚ್ಚು ವಿಶ್ವಾಸಾರ್ಹರು. ನಾನು ಯೋಚಿಸಿದೆ, ಈಗ ನನ್ನ ಮುಖವನ್ನು ಸಾಬೀತುಪಡಿಸಿಕೊಳ್ಳುವ ಅಗತ್ಯ ಇಲ್ಲ. ಒಂದು ದಿನ ನೆರೆಮನೆಯ ಒಬ್ಬ ಹುಡುಗನ ಸ್ಕೂಲ್ ಫೀಸ್ ತುಂಬಲಿಲ್ಲ ಎನ್ನುವ ಮಾತು ಕೇಳಿಸಿತು. ನಾನು ಅವನ ಫೀಸ್ ತುಂಬಿದೆ. ಅತ್ತೆಗೆ ಇದು ಗೊತ್ತಾದಾಗ ಅವರು ಪುನಃ ನನ್ನನ್ನು ನಿಂದಿಸಿದರು. ಈಗ ಇವಳು ದುಡ್ಡು ಹಂಚಲು ಶುರು ಮಾಡಿದ್ದಾಳೆ. ನಾನು ಇಷ್ಟೇ ಹೇಳಿದೆ, ಕೈಗಳು ಸಂಪಾದನೆ ಮಾಡುತ್ತವೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಾನು ಮೌನವಾಗಿ ಸಂಪಾದಿಸುತ್ತಿದ್ದೇನೆ ಮತ್ತು ಹಂಚುತ್ತಿದ್ದೇನೆ. ದಿನನಿತ್ಯದ ಪ್ರಾರ್ಥನೆಗಳು ನನ್ನ ಜೀವನದ ಒಂದು ಭಾಗವಾದವು. ಈಗ ಅವು ಕೇವಲ ಶಬ್ದಗಳಲ್ಲ, ಒಂದು ಸಂಬಂಧವಾಗಿ ಮಾರ್ಪಟ್ಟಿದ್ದವು. ಒಂದು ದಿನ ನೀಲಾ ನನಗೆ ಹೇಳಿದಳು,
ನೀನು ಈಗ ಮೊದಲಿನ ರೀತಿ ಇಲ್ಲ. ನಿನ್ನೊಳಗೆ ಒಂದು ಬೆಳಕು ಬೆಳಗುತ್ತಿದೆ. ಅದು ಹೊರಗಿನವರೆಗೂ ಕಾಣಿಸುತ್ತಿದೆ. ನಾನು ಮುಗುಳ್ನಕ್ಕು ಉತ್ತರಿಸಿದೆ. ಈ ಬೆಳಕು ನನ್ನ ಧೈರ್ಯ ಮತ್ತು ನನ್ನ ಕೆಲಸ ಎರಡೂ ಸೇರಿ ನನ್ನನ್ನು ಪ್ರತಿದಿನ ಹೊಸಬಳನ್ನಾಗಿ ಮಾಡುತ್ತಿವೆ. ಬಹುಶಃ ನಾನು ಮೊದಲ ಬಾರಿಗೆ ನನ್ನ ಸ್ವಂತ ಮೌಲ್ಯವನ್ನು ಪಡೆಯುತ್ತಿದ್ದೇನೆ ಅನಿಸಿತು. ಮತ್ತು ಈಗ ಈ ಮೆಚ್ಚುಗೆಗೆ ನನಗೆ ಕನ್ನಡಿ ಬೇಕಾಗಿಲ್ಲ. ಈ ಕೆಲಸ ಶುರು ಮಾಡಿ ಹಲವು ತಿಂಗಳುಗಳು ಕಳೆದಿದ್ದವು. ಈಗ ನನ್ನ ಭವಿಷ್ಯದ ಪಟ್ಟಿ ಇತ್ತು. ಎಲ್ಲವೂ ನನ್ನಿಷ್ಟದ ಪ್ರಕಾರ ನಡೆಯುತ್ತಿತ್ತು. ಕೆಲಸ, ಪ್ರಾರ್ಥನೆ, ಓದು ಮತ್ತು ಒಂದು ಮೌನ ಧೈರ್ಯ ಎಲ್ಲವೂ ಮೌನವಾಗಿ ರಾತ್ರಿ ನನ್ನ ಹೃದಯದಲ್ಲಿ ಬಂದು ಕುಳಿತುಕೊಳ್ಳುತ್ತಿತ್ತು. ಆಗ ಒಂದು ದಿನ ಒಂದು ಹೊಸ ಪ್ರಾಜೆಕ್ಟ್ ಬಂದಿತ್ತು. ನಾನು ಹಾಗೇ ಫೈಲ್ ನೋಡಿದೆ. ಕ್ಲೈಂಟ್ ಹೆಸರು ನಮನ್. ಅವರು ಹೈದರಾಬಾದಿನವರು. ಇಂಗ್ಲಿಷಲ್ಲಿ ಒಂದು ಬ್ರ್ಯಾಂಡ್ಗಾಗಿ ಕಾಪಿ ರೈಟಿಂಗ್ ಮಾಡುತ್ತಿದ್ದರು. ಅವರ ಮೊದಲ ಮೆಸೇಜ್, ಹಾಯ್ ಮೇಘಾ, ಯುವರ್ ರೈಟಿಂಗ್ ಸ್ಯಾಂಪಲ್ಸ್ ಆರ್ ಇಂಪ್ರೆಸಿವ್. ಕ್ಯಾನ್ ವಿ ಡಿಸ್ಕಸ್ ಅ ಕಾನ್ಸೆಪ್ಟ್ ಫಾರ್ ಮೈ ಬ್ರ್ಯಾಂಡ್? ನಾನು ನೇರವಾಗಿ ಉತ್ತರಿಸಿದೆ, ಶುವರ್, ಸ್ಯಾಂಡ್ ಯುವರ್ ಐಡಿಯಾ ಬ್ರೀಫ್ ಆ್ಯಂಡ್ ಟೈಮ್ ಲೈನ್. ಮೊದಮೊದಲು ಇವರು ಎಲ್ಲ ಕ್ಲೈಂಟ್ನಂತೆ ಅನಿಸುತ್ತಿದ್ದರು. ಸಮಯ ಪಾಲನೆ ಮಾಡುತ್ತಿದ್ದರು ಮತ್ತು ಸಮಯಕ್ಕೆ ಸರಿಯಾಗಿ ಬಿಲ್ ಪಾವತಿಸುತ್ತಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಅವರ ನಡವಳಿಕೆಯಲ್ಲಿ ಬದಲಾವಣೆ ಬಂದಿತು. ಅವರು ಒಂದು ದಿನ ಬರೆದರು, ಯು ಡೋಂಟ್ ಜಸ್ಟ್ ರೈಟ್, ಯು ಮೇಕ್ ಪೀಪಲ್ ಫೀಲ್. ಯುವರ್ ವರ್ಡ್ಸ್ ಸೌಂಡ್ ಲೈಕ್ ಸಮೊನ್ ಹ್ಯಾಸ್ ಲರ್ನ್ ದ ಲ್ಯಾಂಗ್ವೇಜ್ ಆಫ್ ದ ಹಾರ್ಟ್. ಮೊದಲು ನಾನು ಇದನ್ನು ಒಂದು ಹೊಗಳಿಕೆ ಎಂದು ತಿಳಿದು ಬಿಟ್ಟುಬಿಟ್ಟೆ. ಆದರೆ ಒಂದು ದಿನ ಪುನಃ ಬರೆದರು, ನನ್ನ ಮನಸ್ಸು ಕೆಲಸವಿಲ್ಲದೆ ನಿಮ್ಮ ಜೊತೆ ಮಾತನಾಡಲು ಬಯಸುತ್ತಿದೆ. ಅವರ ಮೆಸೇಜ್ ಓದಿ ನನ್ನ ಹೃದಯ ಒಂದು ಕ್ಷಣ ನಿಂತು ಬಿಟ್ಟಿತ್ತು. ನಾನು ತುಂಬ ಸಮಯ ಸ್ಕ್ರೀನ್ ನೋಡಿದೆ. ನಂತರ ಉತ್ತರಿಸಿದೆ, ದಿಸ್ ಈಸ್ ಅ ಪ್ರೊಫೆಷನಲ್ ಪ್ಲ್ಯಾಟ್ಫಾರ್ಮ್ ಸರ್. ಸ್ವಲ್ಪ ಸಮಯದಲ್ಲಿ ಅವರ ಉತ್ತರ ಬಂದಿತು. ನನಗೆ ಈ ಮಾತು ಹೃದಯದಿಂದ ಬಂದಿದೆ ಎನ್ನುವ ಅನುಭವವಾಯಿತು. ಇದನ್ನು ತಡೆಯಲಿಲ್ಲ. ಇದರಿಂದ ನಿಮಗೆ ಬೇಜಾರಾದರೆ ಕ್ಷಮೆ ಕೇಳುತ್ತೇನೆ. ಇದನ್ನು ಓದುತ್ತಿದ್ದಂತೆ ನಾನು ನಿಂತು ಬಿಟ್ಟೆ. ಇಲ್ಲ, ನನಗೆ ಯಾವುದೇ ಬೇಜಾರಿಲ್ಲ. ಬಹುಶಃ ಅವರ ಶಬ್ದಗಳಲ್ಲಿ ಯಾವುದೇ ನಾಟಕ ಇರಲಿಲ್ಲ. ಅವರು ನನ್ನ ಕೆಲಸದ ಮೂಲಕ ಮಾತ್ರ ನನ್ನನ್ನು ತಿಳಿದಿದ್ದರು. ಅವರು ನನ್ನ ಮುಖವನ್ನು ನೋಡಿರಲಿಲ್ಲ, ನನ್ನ ಬಗ್ಗೆಯೂ ಕೇಳಲಿಲ್ಲ. ಆದರೂ ಅವರ ಮಾತುಗಳು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗಿದ್ದವು. ನನ್ನ ಪ್ರಾರ್ಥನೆ ಕೂಡ ಅದೇ ಆಗಿತ್ತು. ಕೆಲವು ದಿನ ಸುಮ್ಮನಾದೆವು. ನಂತರ ಒಂದು ದಿನ ಅವರ ಮೆಸೇಜ್ ಬಂದಿತ್ತು, ನಿಮಗೆ ಯಾರೊಂದಿಗಾದರೂ ಮಾತನಾಡಲು ಮುಖದ ಅವಶ್ಯಕತೆ ಇರುತ್ತದೆ ಎಂದು ಅನಿಸುತ್ತಿದೆಯಾ? ನಾನು ಸ್ವಲ್ಪ ಸಮಯ ಸುಮ್ಮನಾದೆ. ನಂತರ ಹೃದಯದಿಂದ ಉತ್ತರಿಸಿದೆ, ಉದ್ದೇಶ ಸ್ಪಷ್ಟವಾಗಿದ್ದರೆ ಮುಖ ಎಂದಿಗೂ ಅಗತ್ಯ ಇಲ್ಲ. ಆಗ ಎಲ್ಲ ಸಂಬಂಧಗಳು ಸತ್ಯವಾಗಿರುತ್ತವೆ. ಅವರು ತಟ್ಟನೆ ಬರೆದರು, ಹಾಗಿದ್ದರೆ ನನಗೆ ಅನುಮತಿ ಕೊಡಿ. ನಿಮ್ಮ ಆಲೋಚನೆಯನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ನಾನು ಯಾವುದೇ ಉತ್ತರವನ್ನು ಕೊಡಲಿಲ್ಲ. ಆದರೆ ಹೃದಯದ ಯಾವುದೋ ಮೂಲೆಯಲ್ಲಿ ಒಂದು ವಿಚಿತ್ರ ನೆಮ್ಮದಿ ಇತ್ತು. ಯಾರೋ ನನ್ನ ಆತ್ಮದ ಗೋಡೆಯನ್ನು ಶಬ್ದವಿಲ್ಲದೆ ಮೃದುವಾಗಿ ತಟ್ಟಿದ ಹಾಗೆ. ದಿನಗಳು ಕಳೆಯಲಾರಂಭಿಸಿದವು. ನಾವು ಆಗಾಗ ರಾತ್ರಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದೆವು. ಕೆಲವೊಮ್ಮೆ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದೆವು. ಕೆಲವೊಮ್ಮೆ ಯಾವುದೋ ಮಾತಿಗೆ ಪ್ರೀತಿಯಿಂದ ನಗುತ್ತಿದ್ದೆವು. ಕೆಲವೊಮ್ಮೆ ಅವರ ಶಬ್ದಗಳಲ್ಲಿ ಆಶ್ಚರ್ಯವಿರುತ್ತಿತ್ತು. ಕೆಲವೊಮ್ಮೆ ಹವಾಮಾನದ ಬಗ್ಗೆ ಲಘುವಾದ ಮಾತು. ಒಂದು ರಾತ್ರಿ ಅವರು, ಮೇಘಾ, ನೀನು ಎಂದಾದರೂ ನಿನ್ನ ಬಗ್ಗೆ ಏನಾದರೂ ಹೇಳಿದ್ದೀಯಾ? ನಾನು ಸ್ವಲ್ಪ ಸಮಯ ಯೋಚಿಸಿದೆ. ನಂತರ ಬರೆದೆ, ನಾನು ಒಬ್ಬಳು ಸಾಮಾನ್ಯ ಹುಡುಗಿ. ಕೆಲವು ಅಸಾಧಾರಣ ಸಂದರ್ಭಗಳಲ್ಲಿ ಬದುಕಲು ಕಲಿಯಲು ಬಂದಿದ್ದೇನೆ. ಅವನು ಈ ಮಾತನ್ನು ಓದುತ್ತಿದ್ದಂತೆ ಉತ್ತರಿಸಿದನು, ನೀನು ಸಾಮಾನ್ಯ ಹುಡುಗಿಯಲ್ಲ, ಬದಲಿಗೆ ತುಂಬ ಸ್ಪೆಷಲ್. ಆ ರಾತ್ರಿ ನಾನು ತುಂಬ ಸಮಯ ಎಚ್ಚರವಾಗಿದ್ದೆ. ನನ್ನ ಕೈಯಲ್ಲಿ ಪುಸ್ತಕ ಇತ್ತು. ಹೃದಯದಲ್ಲಿ ಚಡಪಡಿಕೆ ಮತ್ತು ಮನಸ್ಸು ಕೇವಲ ನಮನ್ ಮೇಲೆ ಕೇಂದ್ರೀಕೃತವಾಗಿತ್ತು. ನಾನು ದೇವರಲ್ಲಿ, ಆ ವ್ಯಕ್ತಿ ನನಗಲ್ಲದಿದ್ದರೆ ಅವನನ್ನು ನನ್ನ ಹೃದಯದಿಂದ ತೆಗೆದುಹಾಕು. ಅವನು ನನಗಾಗಿದ್ದರೆ ಒಂದು ಸಂದೇಶ ಕೊಡು. ಮರುದಿನ ಅವನ ಮೆಸೇಜ್ ಬಂದಿತ್ತು, ಇಂದು ಬೆಳಿಗ್ಗೆ ನೀನು ಕಳುಹಿಸಿದ ಕೆಲಸ ನೋಡಿದೆ. ಯಾಕೋ ಗೊತ್ತಿಲ್ಲ, ನಿಮ್ಮ ನೆನಪು ತುಂಬ ಬರುತ್ತಿದೆ. ನಿಮ್ಮ ಮಾತುಗಳು ಪ್ರತಿಯೊಂದು ಸಾಲಿನಲ್ಲೂ ಇದ್ದಂತೆ ಭಾಸವಾಗುತ್ತಿದೆ. ನಾನು ಸ್ಕ್ರೀನ್ ನೋಡುತ್ತಲೇ ಇದ್ದೆ. ಉತ್ತರಿಸಲಿಲ್ಲ. ಆದರೆ ಕಣ್ಣುಗಳು ಸ್ಕ್ರೀನ್ ಮೇಲೆ ಇದ್ದವು. ಕಣ್ಣುಗಳು ತುಂಬಿ ಬಂದವು. ನನಗೆ ಗೊತ್ತಿತ್ತು, ಅವನಿಗೆ ಸತ್ಯ ಗೊತ್ತಿಲ್ಲ ಎನ್ನುವುದು. ಅವನಿಗೆ ತಾನು ಯಾರೊಂದಿಗೆ ಮಾತನಾಡುತ್ತಿದ್ದೇನೆ ಅವಳು ಈ ಸಮಾಜದ ದೃಷ್ಟಿಯಲ್ಲಿ ಸಾಮಾನ್ಯಳಲ್ಲ ಎನ್ನುವುದು. ಅವನನ್ನು ನನ್ನಿಂದ ದೂರ ಇರುವಂತೆ ಸಂದೇಶ ನೀಡಲು ಒಂದು ದಿನ ನಾನು ನಿರ್ಧಾರ ಮಾಡಿದೆ. ನಾನು ಒಂದು ಚಿಕ್ಕ ಮೇಲ್ ಕಳಿಸಿದೆ. ನಾನು ಕೇವಲ ಒಬ್ಬ ವರ್ಕರ್ ಇರುತ್ತೇನೆ. ನನ್ನ ಪರ್ಸನಲ್ ಜೀವನದಲ್ಲಿ ಇರುವ ವಿಷಯಗಳು ನಿಮ್ಮನ್ನು ಗೊಂದಲಗೊಳಿಸಬಹುದು. ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಇರುವ ಏಕೈಕ ಮಾರ್ಗ ಎಂದರೆ ಅವರ ತೊಡಕುಗಳನ್ನು ಅರ್ಥ ಮಾಡಿಕೊಳ್ಳುವುದು ಎಂದು ಉತ್ತರಿಸಿದನು. ನಾನು ಏನನ್ನೂ ಹೇಳಲಿಲ್ಲ. ನಾನು ಅವನೊಂದಿಗೆ ಮಾತನಾಡುವುದನ್ನು ಕಡಿಮೆ ಮಾಡಿದೆ. 2 ದಿನಗಳವರೆಗೂ ಯಾವುದೇ ಮೆಸೇಜ್ ಬರಲಿಲ್ಲ. 3ನೇ ದಿನ ಅವನು ಬರೆದನು, ನಿನ್ನ ಮೌನದ ಉದ್ದೇಶವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಈಗಲೂ ಇದನ್ನು ಕೇಳಲು ನಾನು ಯೋಗ್ಯ ಎಂದು ನೀವು ಭಾವಿಸಿದರೆ ಹಿಂಜರಿಕೆ ಇಲ್ಲದೆ ನನ್ನೊಂದಿಗೆ ಮಾತನಾಡಿ. ಮೊದಲ ಬಾರಿಗೆ ಯಾರೂ ನನ್ನ ನಿರಾಕರಣೆಯನ್ನು ಗೌರವಿಸಿದ್ದರು. ನಾನು ನನ್ನ ಹೃದಯವನ್ನು ಬಿಗಿಯಾಗಿ ಹಿಡಿದಿದ್ದೆ. ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ,
ಇದು ಕನಸು ನನಸಾಗಿಸುವ ಪ್ರಪಂಚ ಅಲ್ಲ. ಆದರೆ ನಂತರ ಮನಸ್ಸು ಒಂದೇ ಪ್ರಶ್ನೆ ಕೇಳಿತು, ದೇವರು ಬಯಸಿದರೆ ಕನಸು ಕೂಡ ಏಕೆ ನನಸಾಗಬಾರದು? ಆ ರಾತ್ರಿ ನಾನು ತುಂಬ ಸಮಯ ಯೋಚಿಸುತ್ತಿದ್ದೆ. ನಮನ್ನ ಪ್ರತಿಯೊಂದು ಮಾತು ನನ್ನ ಹೃದಯದಲ್ಲಿ ಬರೆದುಕೊಳ್ಳುತ್ತಾ ಹೋಗುತ್ತಿದ್ದೆ. ಈಗ ಅರ್ಥವಾಗಿತ್ತು, ನಮನ್ ಯಾವುದೇ ಅಪರಿಚಿತನಲ್ಲ, ಬದಲಾಗಿ ತಡವಾಗಿ ಬಂದ ನನ್ನವನು. ಕೆಲವೊಂದು ವ್ಯಕ್ತಿಗಳು ನಮ್ಮ ಆತ್ಮದೊಳಗೆ ಹೇಗೆ ಇಳಿಯುತ್ತಾರೆಂದರೆ ಅವರು ನಮಗೆ ಜನ್ಮ ಜನ್ಮಾಂತರದ ಸಂಬಂಧಿಗಳೇನೋ ಎನ್ನುವಂತೆ. ಆದರೆ ಮನಸ್ಸಿನಲ್ಲಿ ಈಗಲೂ ಭಯ ಇತ್ತು. ಅವನು ನನ್ನ ಎದುರಿಗೆ ಬಂದಾಗ ನನ್ನ ಮುಖ ನೋಡುತ್ತಾನೆ, ಆಗ ಅವನು ಹಿಂತಿರುಗಿ ಹೋಗಬಹುದೇ? ಕೆಲಸ ಪೂರ್ತಿಯಾದ ನಂತರ ನಮನ್ ಕಾಲ್ ಮಾಡಲು ಹೇಳಿದನು. ಕೇವಲ ಆಡಿಯೋ ಕಾಲ್, ವಿಡಿಯೋ ಕಾಲ್ ಅಲ್ಲ. ನಾನು ಯೋಚಿಸಿದೆ, ಇದು ಸಾಮಾನ್ಯ ಮಾತು, ಆದರೆ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವನು ಇದ್ದಕ್ಕಿದ್ದಂತೆ ಹೇಳಿದನು, ಮೇಘಾ, ನಾವು ಒಬ್ಬರಿಗೊಬ್ಬರು ಭೇಟಿಯಾಗಿ ಎದುರು ಬದುರು ಕುಳಿತು ಮಾತನಾಡಬಹುದೇ? ನನ್ನ ಹೃದಯ ಒಂದು ಕ್ಷಣ ನಿಂತು ಬಿಟ್ಟಿತ್ತು. ನಾನು ನನ್ನ ಕೋಣೆಯ ಗೋಡೆಗಳನ್ನು ನೋಡಿದೆ. ನನ್ನ ಕೈ ತನ್ನಿಂದ ತಾನೇ ಮುಖದ ಮೇಲೆ ಹೋಯಿತು. ಸುಟ್ಟು ಹೋಗಿರುವ ಮುಖ ಈಗಲೂ ಉರಿಯುತ್ತಿತ್ತು. ಅವನು ಪುನಃ ಹೇಳಿದನು, ನಾನು ನಿನ್ನನ್ನು ಭೇಟಿಯಾಗಬೇಕು. ಇದು ಸಾಧ್ಯವೇ? ಈ ಬಾರಿ ಅವನ ಧ್ವನಿ ಇನ್ನೂ ಮೃದುವಾಗಿತ್ತು. ನಾನು ನಿರಾಕರಿಸಬಹುದೆಂದು ಅವನು ಹೆದರುತ್ತಿದ್ದಂತೆ ತೋರುತ್ತಿತ್ತು. ನನ್ನ ಬೆರಳುಗಳು ಕೀಬೋರ್ಡ್ ಮೇಲೆ ಸ್ಥಿರವಾಗಿದ್ದವು. ನಾನು ನಿಧಾನವಾಗಿ, ನನ್ನ ವಾಸ್ತವವು ನಿನ್ನನ್ನು ಅಲುಗಾಡಿಸಬಹುದು ನಮನ್ ಎಂದು ಬರೆದೆ. ಕೆಲವು ಕ್ಷಣಗಳ ನಂತರ ಅವನಿಂದ ಉತ್ತರ ಬಂದಿತ್ತು. ಕೆಲವೊಮ್ಮೆ ಕೆಲವರ ಆತ್ಮವು ಎಷ್ಟು ಸ್ಪಷ್ಟವಾಗಿ ಇರುತ್ತದೆಂದರೆ ಅವರು ಮುಖವನ್ನು ನೋಡುವುದಿಲ್ಲ, ಹೃದಯದಿಂದ ನೋಡುತ್ತಾರೆ. ನಾನು ನಿನ್ನ ಆತ್ಮವನ್ನು ನೋಡಿದ್ದೇನೆ. ನಾನು ಫೋನ್ ಇಟ್ಟು ಬಿಟ್ಟೆ, ಕಣ್ಣು ಮುಚ್ಚಿದೆ. ಹೃದಯದ ಒಳಗೆ ಒಂದು ಆಳವಾದ ಶೂನ್ಯವಿತ್ತು. ಆ ಶೂನ್ಯವು ನನಗೆ ಸಮಾಧಾನ ನೀಡುತ್ತಿತ್ತು. ವರ್ಷಗಳ ನಂತರ ಯಾರೋ ನನಗೆ ಇಂತಹ ಮಾತುಗಳನ್ನು ಹೇಳಿದ್ದರು. ಅದು ನೇರವಾಗಿ ನನ್ನ ಹೃದಯಕ್ಕೆ ಹೋಯಿತು. ಆ ದಿನ ಮೊದಲ ಬಾರಿಗೆ ನಾನು ಕನ್ನಡಿಯನ್ನು ಬಹಳ ಸಮಯ ನೋಡಿದೆ. ಪತ್ರಿಕೆ ಒಂದು ಮೂಲೆಯನ್ನು ತೆಗೆದು ಹಾಕಿದೆ ಮತ್ತು ನನ್ನನ್ನು ನಾನು ನೋಡಿಕೊಳ್ಳುವ ಧೈರ್ಯ ಮಾಡಿದೆ. ನನಗೆ ನಾನೇ ಕೇಳಿಕೊಂಡೆ, ಅವರು ನನ್ನನ್ನು ಈ ಪರಿಸ್ಥಿತಿಯಲ್ಲಿ ಒಪ್ಪಿಕೊಳ್ಳುತ್ತಾರಾ? ಮತ್ತೆ ನನ್ನನ್ನು ನಾನು ಕಂಡುಕೊಳ್ಳಲು ಸಾಧ್ಯವೇ? ನಾನು ಪೇಪರನ್ನು ತಕ್ಷಣವೇ ಕನ್ನಡಿ ಮೇಲೆ ಅಂಟಿಸಿದೆ. ನೆಲದ ಮೇಲೆ ಕುಳಿತೆ. ಆ ರಾತ್ರಿ ನಮ್ಮನ್ನಿಂದ ಇನ್ನೊಂದು ಸಂದೇಶ ಬಂದಿತ್ತು. ನಿನ್ನ ಮುಖ ಹೇಗಿದೆಯೋ ಹಾಗೆ ನೀನು ನನ್ನ ಎದುರಿಗೆ ಬಾ. ನಿನ್ನ ಮುಖ ಪ್ರಪಂಚ ಬಯಸದ ರೀತಿಯಲ್ಲಿ ಇಲ್ಲದಿದ್ದರೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಏಕೆಂದರೆ ನನಗೆ ಬೇಕಾಗಿರೋದು ನಿನ್ನ ಮುಖವಲ್ಲ, ನೀನು. ನನ್ನ ಕಣ್ಣುಗಳಲ್ಲಿ ನೀರು ಬಂದಿತ್ತು. ನಾನು ಅದೇ ಸಮಯದಲ್ಲಿ ಮೇಲೆ ನೋಡಿ ಪ್ರಾರ್ಥನೆ ಮಾಡಿದೆ. ಇದೇ ನನ್ನ ಅದೃಷ್ಟವಾಗಿದ್ದರೆ ನನಗೆ ಯಾವುದಾದರೂ ಚಮತ್ಕಾರ ಮಾಡು. ಯಾವುದೇ ಒಂದು ಸಂದೇಶ ಕೇವಲ ನೀನು ಮಾತ್ರ ಕೊಡಬಹುದು. ಮರುದಿನ ಬೆಳಿಗ್ಗೆ ನಾನು ಲ್ಯಾಪ್ಟಾಪ್ ಓಪನ್ ಮಾಡಿದೆ. ಕ್ಯಾಮರಾ ಸೆಟ್ಟಿಂಗ್ ನೋಡಿದೆ. ಬೆರಳುಗಳು ಕಂಪಿಸುತ್ತಿದ್ದವು. ಮನಸ್ಸು ನಿಧಾನಕ್ಕೆ ಹೇಳುತ್ತಿತ್ತು, ಈಗ ಸಮಯ ಬಂದಿದೆ. ನಾನು ನಮನ್ಗೆ ಮೆಸೇಜ್ ಮಾಡಿದೆ, ನೀವು ನಾಳೆ ಸಂಜೆ ವಿಡಿಯೋ ಕಾಲ್ ಮೂಲಕ ಮಾತನಾಡಬಹುದೇ? ಅವನು ತಕ್ಷಣವೇ ಉತ್ತರ ನೀಡಿದನು, ಎಸ್, ಎನಿ ಟೈಮ್ ಯು ಸೇ. ನಾನು ನಾಳೆ ಸಂಜೆ ಎಂದು ಬರೆದೆ. ಮರುದಿನ ನಾನು ದಿನಪೂರ್ತಿ ಮೌನವಾಗಿದ್ದೆ. ಯಾವುದೋ ಬಿರುಗಾಳಿ ಬರುತ್ತಿದೆ ಎನ್ನುವಂತೆ ಹೃದಯದಲ್ಲಿ ವಿಚಿತ್ರ ತಳಮಳೆ ಇತ್ತು. ನೀಲಾ ಹೇಳಿದಳು, ಇಂದು ನೀನು ಬದಲಾದಂತೆ ತೋರುತ್ತಿದ್ದೀಯಾ? ಎಲ್ಲವೂ ಸರಿಯಾಗಿದೆಯಾ? ನಾನು ಉತ್ತರಿಸಿದೆ, ನನಗಾಗಿ ಪ್ರಾರ್ಥಿಸು. ಇಂದಿನ ಕ್ಷಣ ನನ್ನ ಜೀವನದಲ್ಲಿ ಕೆಲವೊಂದು ಬದಲಾವಣೆ ತರುತ್ತದೆ. ಸಂಜೆ ನನ್ನನ್ನು ನಾನು ತಯಾರಿಸಿಕೊಂಡೆ. ಅದೇ ಬಿಳಿ ಬೆಡ್ಶೀಟ್ ಮುಚ್ಚಿಕೊಂಡೆ. ಕ್ಯಾಮರಾ ಆನ್ ಮಾಡಿದೆ. ಆದರೆ ಈಗ ಕಾಲ್ ಮಾಡಲಿಲ್ಲ. ಸುಮ್ಮನೆ ಹಾಗೆ ಕುಳಿತಿದ್ದೆ, ಯೋಚಿಸುತ್ತಿದ್ದೆ. ಅವನು ನನ್ನನ್ನು ನೋಡಿ ಮೌನವಾದರೆ ನಾನು ಪುನಃ ಮುರಿದು ಹೋಗುತ್ತೇನೆ. ಅವನ ಕಣ್ಣುಗಳಲ್ಲಿ ಹಿಂಜರಿಕೆ ಕಂಡರೆ ನನ್ನ ಗಾಯಗಳು ಪುನಃ ಹೆಚ್ಚಾಗಬಹುದೇ? ಆದರೆ ಈ ಬಾರಿ ನನ್ನ ಹೃದಯದ ಧ್ವನಿ ಸ್ವಲ್ಪ ಭಿನ್ನವಾಗಿತ್ತು. ನಾನು ಧೈರ್ಯವನ್ನು ಒಟ್ಟುಗೂಡಿಸಿ ಮುಂದುವರಿಯುತ್ತೇನೆ. ನನ್ನನ್ನು ನಾನು ಕಂಡುಕೊಳ್ಳುತ್ತೇನೆ. ನಾನು ಪುನಃ ಪ್ರಾರ್ಥನೆ ಮಾಡಿದೆ. ಇಷ್ಟನ್ನೇ ಹೇಳಿದೆ, ಅವನನ್ನು ನೀನೇ ಕಳುಹಿಸಿದ್ದರೆ ದಯವಿಟ್ಟು ನನ್ನ ಗೌರವವನ್ನು ಉಳಿಸು. ನಮ್ಮನ್ನಿಂದ ಕಾಲ್ ಬರುವ ಸಮಯವಾಗಿತ್ತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನನ್ನ ಬೆರಳುಗಳು ಸ್ಕ್ರೀನ್ ಮೇಲೆ ತಲುಪಿದವು. ನಂತರ ಕಾಲ್ ರಿಸೀವ್ ಮಾಡಿದವು. ಕ್ಯಾಮರಾ ಬಂದಿತ್ತು. ನಾನು ಕಣ್ಣು ಮುಚ್ಚಿದೆ ಮತ್ತು ಏನನ್ನೋ ಓದುತ್ತಿದ್ದೆ. ಧೈರ್ಯ ಮಾಡಿ ಕ್ಯಾಮರಾ ಆನ್ ಮಾಡಿದೆ. ಆ ಕಡೆಯಿಂದ ಮೌನವಿತ್ತು ಮತ್ತು ಒಂದು ಕ್ಷಣದ ನಂತರ ಅವನಿಂದ ಮೆಲ್ಲನೆ ಧ್ವನಿ ಬಂದಿತ್ತು, ನಿನ್ನ ಕಣ್ಣುಗಳು ನಾನು ಯೋಚಿಸಿದ್ದಕ್ಕಿಂತಲೂ ಚೆನ್ನಾಗಿವೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ನಾನು ಕ್ಯಾಮರಾ ಬಂದ್ ಮಾಡಿದೆ ಮತ್ತು ಹೀಗೆ ಬರೆದೆ, ಧನ್ಯವಾದಗಳು. ನೀನು ನನ್ನ ದೃಷ್ಟಿಯಲ್ಲಿ ನನ್ನನ್ನು ಗೌರವಿಸಿಕೊಳ್ಳುವಂತೆ ಮಾಡಿದೆ. ನನಗೆ ಮುಂದೇನಾಗುತ್ತದೆ ಎಂದು ಗೊತ್ತಿರಲಿಲ್ಲ. ಆದರೆ ಅವಶ್ಯವಾಗಿ ಬಹುಶಃ ನನ್ನ ಕತೆ ಮುಗಿಯುವುದಿಲ್ಲ. ಪುನಃ ಒಂದು ಮಾರ್ಗ ತೆರೆಯುತ್ತದೆ, ಅದು ಕೂಡ ಸತ್ಯದ ಜೊತೆಗೆ. ನಮನ್ ವಿಡಿಯೋ ಕಾಲ್ ಈಗ ಮುಗಿದಿತ್ತು. ಆದರೆ ಅದರ ಪರಿಣಾಮ ನನ್ನ ಅಸ್ತಿತ್ವದಲ್ಲಿ ಇನ್ನೂ ಇತ್ತು. ಅವನು ಏನನ್ನೂ ಕೇಳಲಿಲ್ಲ.
ಮತ್ತು ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ. ನನ್ನ ಕಣ್ಣುಗಳನ್ನು ಗುರುತಿಸಿದ್ದನು. ಅವನ ಒಂದು ಮಾತು ನನ್ನೊಳಗೆ ಹಳೆಯದಾದ ಭಯವನ್ನು ಹೊರಹಾಕಿತು. ನಿನ್ನ ಕಣ್ಣುಗಳು ನಾನು ಯೋಚಿಸಿದ್ದಕ್ಕಿಂತಲೂ ಹೆಚ್ಚು ಚೆನ್ನಾಗಿವೆ. ನನ್ನ ಮನಸ್ಸಿನಲ್ಲಿ ಈಗಲೂ ಒಂದು ಮಾತು ಕುಳಿತಿತ್ತು. ನಾನು ಎಲ್ಲಿಯವರೆಗೆ ನನ್ನನ್ನು ಪೂರ್ತಿಯಾಗಿ ನೋಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನನಗೆ ಎಲ್ಲವೂ ಸರಿಯಾಗಿದೆ ಎಂದು ಹೇಗೆ ಗೊತ್ತಾಗುತ್ತದೆ? ಆದರೆ ನನಗೆ ನನ್ನನ್ನು ನಾನು ನೋಡಿಕೊಳ್ಳುವುದು ಸುಲಭವಲ್ಲ. ಕೆಲವು ಋತುಗಳು, ಕೆಲವು ತಿಂಗಳುಗಳು ಕಳೆದು ಹೋದವು. ಆ ದಿನ ನನ್ನ ಮುಖಕ್ಕೆ ಬಣ್ಣ ಬಳಿದಿತ್ತು. ಪತ್ರಿಕೆಯಿಂದ ಮುಚ್ಚಿದ್ದ ಆ ಹಳೆಯ ಕನ್ನಡಿಯನ್ನು ನಾನು ಮುಟ್ಟಿರಲಿಲ್ಲ. ಇನ್ನು ಮುಂದೆ ನಾನು ಓಡಿ ಹೋಗುವುದಿಲ್ಲ ಎಂದು ಮೊದಲ ಬಾರಿಗೆ ನಿರ್ಧರಿಸಿದೆ. ಏನೇ ಆಗಲಿ, ಈಗ ನಾನು ಸತ್ಯವನ್ನು ಎದುರಿಸಬೇಕು. ಅದು ರಾತ್ರಿ ಸಮಯವಾಗಿತ್ತು. ಹೊರಗೆ ಸ್ವಲ್ಪ ಮಳೆ ಬರುತ್ತಿತ್ತು. ನಾನು ಕಿಟಕಿ ಹತ್ತಿರ ಹೋದೆ. ಮಳೆಯ ಹನಿ ಗ್ಲಾಸಿನ ಮೇಲೆ ಬೀಳುತ್ತಿದ್ದವು. ಮನಸ್ಸಿನೊಳಗೆ ಒಂದು ಹೊಸ ದಾರಿ ತೆರೆದಿತ್ತು. ಒಳಗಿನಿಂದ ಶಬ್ದ ಬಂದಿತ್ತು. ಇದೇ ಸಮಯ ನಿನ್ನನ್ನು ನೀನು ಕ್ಷಮಿಸಿಕೊಳ್ಳಲು. ನನ್ನ ಕೈಗಳು ಕಂಪಿಸುತ್ತಿದ್ದವು, ಆದರೆ ಮನಸ್ಸಿನಲ್ಲಿ ನೆಮ್ಮದಿ ಇತ್ತು. ನಾನು ಆಕಾಶದ ಕಡೆ ನೋಡಿದೆ ಮತ್ತು ಹೇಳಿದೆ, ಇದು ಕೊನೆಯ ನಂಬಿಕೆ. ಇದನ್ನು ಸತ್ಯವಾಗಿಸು ದೇವರೇ, ಮತ್ತು ನನ್ನಲ್ಲಿ ಧೈರ್ಯ ಕೊಡು. ನಾಲಿಗೆ ಮೇಲೆ ಒಂದು ಮಾತು ಬಂದಿತ್ತು, ನನಗೆ ಯಾವುದು ಒಳ್ಳೆಯದೋ ಅದನ್ನೇ ಕೊಡು. ನಿಧಾನಕ್ಕೆ ಕಣ್ಣು ಮುಚ್ಚಿದೆ. ಬಹುಶಃ ನಾನು ಆಯಾಸಗೊಂಡಿರಬಹುದು. ನನಗೆ ಪುನಃ ಅದೇ ಮುಖ ಕಾಣಿಸಿತು. ಅದು ತುಂಬ ಸಮಯ ನನ್ನೆದುರು ಬಂದಿತ್ತು, ಆದರೆ ಈ ಬಾರಿ ಹತ್ತಿರ ಇತ್ತು ಮತ್ತು ಸ್ಪಷ್ಟವಾಗಿತ್ತು. ಅದು ಒಂದೇ ಮಾತು ಹೇಳಿತು, ಈಗ ನಿನ್ನ ಪ್ರಾರ್ಥನೆ ಪೂರ್ತಿಯಾಗಿದೆ. ಬೆಳಿಗ್ಗೆ ಕನ್ನಡಿ ನೋಡು. ನಾನು ಆಶ್ಚರ್ಯಗೊಂಡೆ. ಇದು ಕನಸೋ ಅಥವಾ ನಿಜವೋ? ನಾನು ಬೆಳಿಗ್ಗೆ ಕಣ್ಣು ಬಿಟ್ಟೆ. ಕಿಟಕಿಯಿಂದ ಸೂರ್ಯನ ಕಿರಣಗಳು ಒಳಗೆ ಬರುತ್ತಿದ್ದವು. ನನ್ನ ಹೃದಯದಲ್ಲಿ ವಿಚಿತ್ರ ತಳಮಳ ಇತ್ತು. ಇದು ಸಾಮಾನ್ಯ ಮುಂಜಾನೆಯಾಗಿರಲಿಲ್ಲ. ಕೋಣೆಯಲ್ಲಿ ಒಂದು ಸುವಾಸನೆ ಇತ್ತು. ಈಗ ನಾನು ಹೊರಗೆ ಬಂದಿದ್ದೆ. ನಾನು ಹಾಸಿಗೆ ಕೆಳಗೆ ಪತ್ರಿಕೆಯಲ್ಲಿ ಮುಚ್ಚಲ್ಪಟ್ಟ ಕನ್ನಡಿಯನ್ನು ಹೊರತೆಗೆದೆ. ಅದನ್ನು ನಾನು ಯಾವಾಗಿನಿಂದ ಮುಚ್ಚಿಟ್ಟಿದ್ದೆ. ನಿಧಾನಕ್ಕೆ ಪೇಪರನ್ನು ಕನ್ನಡಿಯಿಂದ ತೆಗೆದೆ. ಸಮಯದ ಪರದೆ ತೆಗೆಯುವ ಹಾಗೆ. ಕನ್ನಡಿ ಸ್ವಚ್ಛ ಮಾಡಿದೆ. ಕೈಗಳು ಕಂಪಿಸುತ್ತಿದ್ದವು. ಕಣ್ಣು ಮುಚ್ಚಿದೆ. ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡೆ. ನಾನು ಆ ಕನ್ನಡಿಯನ್ನು ಕೈಯಲ್ಲಿ ಹಿಡಿದುಕೊಂಡೆ. ನಾಲಿಗೆ ಮೇಲೆ ದೇವರ ನಾಮಸ್ಮರಣೆ ಮಾಡುತ್ತಿದ್ದೆ. ನಿಧಾನಕ್ಕೆ ಕಣ್ಣು ಬಿಟ್ಟೆ. ಸೂರ್ಯನ ಕಿರಣಗಳು ನೇರವಾಗಿ ನನ್ನ ಮುಖದ ಮೇಲೆ ಬೀಳುತ್ತಿದ್ದವು. ನಾನು ಅಲ್ಲೇ ಕುಳಿತಿದ್ದೆ. ಮಡಿಲಲ್ಲಿ ಕನ್ನಡಿ ಇತ್ತು. ಅದನ್ನು ಒಂದೇ ಸಮನೆ ನೋಡುತ್ತಿದ್ದೆ ಮತ್ತು ಆ ಮುಖ ನನ್ನದೇ ಆಗಿತ್ತು. ಆದರೆ ಈ ಬಾರಿ ಸಂಪೂರ್ಣವಾಗಿ ಸ್ವಚ್ಛವಾಗಿತ್ತು. ಯಾವುದೇ ಸುಟ್ಟ ಗಾಯಗಳಿಲ್ಲ, ಯಾವುದೇ ಹಳೆಯ ಗುರುತುಗಳಿಲ್ಲ. ಸರ್ವಶಕ್ತನು ತನ್ನ ಆತ್ಮದ ಬೆಳಕನ್ನು ನನ್ನ ಮುಖಕ್ಕೆ ತಂದಂತೆ. ನನ್ನ ತುಟಿಗಳಲ್ಲಿ ಒಂದೇ ಒಂದು ಮಾತು ಇತ್ತು, ಧನ್ಯವಾದಗಳು ದೇವರೇ. ನೀನು ನನ್ನ ಮುಖವನ್ನು ಪುನಃ ಕೊಟ್ಟಿದ್ದಕ್ಕಾಗಿ ಮತ್ತು ಧೈರ್ಯವನ್ನು ತುಂಬಿದ್ದಕ್ಕಾಗಿ. ನಾನು ನನ್ನ ಬೆರಳುಗಳಿಂದ ನನ್ನ ಮುಖವನ್ನು ಮುಟ್ಟಿಕೊಳ್ಳುತ್ತಲೇ ಇದ್ದೆ. ಪ್ರತಿಯೊಂದು ಭಾವನೆಗಳನ್ನು ಅನುಭವಿಸುತ್ತಾ ನನಗೆ ನಾನೇ ಹೇಳಿಕೊಂಡೆ, ಹೌದು, ಇದು ನಾನೇ. ಆಗ ನೀಲಾ ಕೋಣೆಗೆ ಬಂದಳು. ನನ್ನ ಪರಿಸ್ಥಿತಿಯನ್ನು ನೋಡಿ ಒಂದು ಕ್ಷಣ ನಿಂತು ಬಿಟ್ಟಳು. ನಂತರ ನಿಧಾನಕ್ಕೆ ಹತ್ತಿರ ಬಂದಳು. ನನ್ನ ಮುಖವನ್ನು ನೋಡಿ ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ತುಂಬಿತ್ತು. ಇದು ನಿನ್ನ ಮುಖ. ನಾನು ಸಣ್ಣದಾಗಿ ನಗುತ್ತಾ ನನ್ನ ಕಣ್ಣೀರನ್ನು ಒರೆಸಿಕೊಂಡು ನಿಧಾನಕ್ಕೆ ಹೇಳಿದೆ, ಹೌದು, ಇದು ನಾನೇ. ದೇವರು ನನ್ನಿಂದ ಕಿತ್ತುಕೊಂಡಿದ್ದನ್ನು ಮರಳಿ ಕೊಟ್ಟಿದ್ದಾರೆ. ಮೊದಲಿಗಿಂತಲೂ ಚೆನ್ನಾಗಿ ಮಾಡಿದ್ದಾನೆ. ಅವಳು ಹತ್ತಿರ ಬಂದಳು. ತನ್ನ 2 ಕೈಗಳಿಂದ ನನ್ನ ಮುಖವನ್ನು ಹಿಡಿದುಕೊಂಡು ಹೇಳಿದಳು, ಮೇಘ, ಇದು ಒಂದು ಪವಾಡ. ನಾನು ಎಂದಿಗೂ ಇಂತಹ ಚರ್ಮವನ್ನು, ಇಂತಹ ಮುಖವನ್ನು ನೋಡಿಲ್ಲ. ಇದು ದೇವರ ಕೊಡುಗೆ. ಆ ನಗುವಿನಲ್ಲಿ ಯಾವುದೇ ಶಬ್ದ ಇಲ್ಲ. ನಗು ಕೇವಲ ಸ್ವಾತಂತ್ರ್ಯದ ನಗು. ಅದು ದೀರ್ಘ ಸೆರೆವಾಸದ ನಂತರ ಕಂಡು ಬಂದಿರುವ ನಗು. ನಾನು ಆ ಬೆಡ್ಶೀಟನ್ನು ತೆಗೆದೆ. ಅತ್ತೆ ನನ್ನ ಮೇಲೆ ಎಸೆದು ಹೋಗಿದ್ದ ಬೆಡ್ಶೀಟ್. ಸುಟ್ಟು ಹೋದ ಜನರಿಂದ ಏನೂ ಮಾಡಲಾಗುವುದಿಲ್ಲ ಎಂದು ಹೀಯಾಳಿಸಿ ಎಸೆದು ಹೋಗಿದ್ದ ಅದೇ ಬೆಡ್ಶೀಟನ್ನು ನಾನು ಇಟ್ಟುಕೊಂಡಿದ್ದೆ. ಆದರೆ ಇಂದು ಅದೇ ಬೆಡ್ಶೀಟ್ ನನ್ನ ವಿಜಯ ಪತಾಕೆಯಾಯಿತು. ನಾನು ನಮನ್ಗೆ ವಿಡಿಯೋ ಕಾಲ್ ಮೆಸೇಜ್ ಮಾಡಿದೆ. ನೀನು ನನ್ನನ್ನು ನೋಡುವುದಾದರೆ ನೋಡಬಹುದು. ಇಂದು ನಿಜವಾದ ಮುಖ ಎದುರಿಗಿದೆ. ಅವನಿಂದ ತಕ್ಷಣ ಉತ್ತರ ಬಂದಿತ್ತು, ನಾನು ತಯಾರಾಗಿದ್ದೇನೆ. ಕಾಲ್ ಬಂದಿತ್ತು. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡೆ. ನಂತರ ಕ್ಯಾಮರಾ ಆನ್ ಮಾಡಿದೆ. ಆ ಕಡೆಯಿಂದ ನಮ್ಮನ್ನ ಮುಖ ಕಾಣಿಸಿತು. ಅವನು ನನ್ನನ್ನು ನೋಡುತ್ತಿದ್ದನು, ಆಶ್ಚರ್ಯ ಮತ್ತು ಮೌನವಾಗಿ. ಅವನು ಉಸಿರು ಬಿಗಿ ಹಿಡಿದು ನನ್ನನ್ನೇ ನೋಡುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಅವನು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳಿದನು, ನಾನು ಹೇಳಿದ್ದೇನಲ್ಲ, ನಿನ್ನ ಕಣ್ಣುಗಳು ನನ್ನ ಕನಸಿನಲ್ಲಿ ಕಂಡಂತೇವೆ. ಆದರೆ ಇಂದು ನಾನು ನೋಡುತ್ತಿರುವುದು ಕೇವಲ ಕನಸಲ್ಲ, ಅದು ದೇವರ ಉತ್ತರವೂ ಕೂಡ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ಮನಸ್ಸಿನಿಂದ ಯಾವುದೋ ಭಾರ ಕಳೆದುಕೊಂಡಂತೆ. ನಾನು ಅವಳೇ. ನಿನ್ನೆಯವರೆಗೆ ನನ್ನನ್ನು ನಾನು ಮರೆಮಾಚಿಕೊಳ್ಳುತ್ತಿದ್ದೆ. ನಾನು ಹೇಳಿದೆ, ಇಂದು ಎಲ್ಲ ಸತ್ಯವನ್ನು ನಿನ್ನೆದುರುಗಿಟ್ಟಿದ್ದೇನೆ. ಅವನು ಮೆಲ್ಲನೆ ಹೇಳಿದನು, ನಾನು ಇದೇ ಸತ್ಯದಲ್ಲಿ ನಿನ್ನನ್ನು ಹೆಚ್ಚು ಪ್ರೀತಿಸುತ್ತೇನೆ. ನಾನು ಮೌನವಾಗಿದ್ದೆ. ನಾನು ಕೇಳಿದೆ, ಈಗ ನೀನು ನನ್ನನ್ನು ಮದುವೆಯಾಗಲು ಸಿದ್ಧನಿದ್ದೀಯಾ? ಅವನ ಧ್ವನಿಯಲ್ಲಿ ಈಗ ಯಾವುದೇ ಪ್ರಶ್ನೆ ಇರಲಿಲ್ಲ, ಕೇವಲ ಒಂದು ಭರವಸೆ ಇತ್ತು. ನಾನು ಹೇಳಿದೆ, ನಾನು ತಯಾರಾಗಿದ್ದೇನೆ ಮತ್ತು ದೇವರು ಕೂಡ ತಯಾರಾಗಿದ್ದಾನೆ. ವಿಡಿಯೋ ಕಾಲ್ ಮುಗಿಯಿತು.
ಆ ಸಮಯದಲ್ಲಿ ನನ್ನ ಹೃದಯದಲ್ಲಿ ಧೈರ್ಯ ತುಂಬಿತು. ಅದು ತುಂಬ ಹಾಳಾಗಿತ್ತು. ಆ ಸಮಯದಲ್ಲಿ ಅತ್ತೆ ಕೋಣೆಗೆ ಬಂದರು. ಬಹುಶಃ ಅವರಿಗೆ ಯಾರು ಹೇಳಿರಬಹುದು, ಈಗ ನಾನು ಮೊದಲಿನಂತೆ ಇಲ್ಲ ಎಂದು. ಅವರ ದೃಷ್ಟಿ ನನ್ನ ಮೇಲೆ ಬಿತ್ತು. ಅವರು ನನ್ನನ್ನು ಆಳವಾಗಿ ನೋಡಿದರು. ಇದು ಹೇಗೆ ಆಗಲು ಸಾಧ್ಯ? ಅವರು ಬಡಬಡಿಸಿದರು. ಮರುದಿನ ಬೆಳಿಗ್ಗೆ ನಾನು ಮೊದಲ ಬಾರಿಗೆ ತೆರೆದ ಆಕಾಶದ ಕೆಳಗೆ ತಿಂಡಿ ತಿಂದೆ. ನೀಲ ನನ್ನೊಂದಿಗಿದ್ದಳು. ಮಾವ ದೂರದಲ್ಲಿ ನಿಂತು ನಮ್ಮನ್ನು ನೋಡುತ್ತಿದ್ದರು. ಅವರಿಗೆ ಈ ಸತ್ಯವನ್ನು ಜೀರ್ಣಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಅತ್ತೆ ಬಾಗಿಲಲ್ಲಿ ನಿಂತಿದ್ದಳು. ಯಾವುದೋ ಶತ್ರುವನ್ನು ನೋಡುತ್ತಿರುವಂತೆ ಅವರ ದೃಷ್ಟಿ ನನ್ನ ಮೇಲೆ ನೆಟ್ಟಿತ್ತು. ಸಂಜೆಯಾಗುತ್ತಿದ್ದಂತೆ ಗಲ್ಲಿಯ ಮಹಿಳೆ ಬಂದು ಅವರಿಗೆ ಹೇಳಿದಳು, ಅಭಿನಂದನೆಗಳು, ಮೇಘ ಸರಿಯಾಗಿದ್ದಾಳೆಂದು ಕೇಳಲ್ಪಟ್ಟೆ. ದೇವರು ಪವಾಡ ಮಾಡಿದ್ದಾನೆ. ಅತ್ತೆ ತೀಕ್ಷ್ಣ ಧ್ವನಿಯಲ್ಲಿ ಅವರಿಗೆ ಉತ್ತರ ನೀಡಿದರು, ಯಾವ ಪವಾಡ? ಎಲ್ಲವೂ ನೆಪ. ಇದು ಮೇಕಪ್ನ ಮ್ಯಾಜಿಕ್ ಮತ್ತು ಪ್ಲಾಸ್ಟಿಕ್ ಸರ್ಜರಿಯ ಮ್ಯಾಜಿಕ್. ಇದೆಲ್ಲವೂ ಸುಳ್ಳು ಎಂದು ಕೋಪದಿಂದ ಹೇಳುತ್ತಾ ಮನೆ ಒಳಗೆ ಹೋದರು. ನಂತರ ಹುಚ್ಚಿಯಂತೆ ಕೂಗುತ್ತಿದ್ದರು. ನಾನು ಇವಳನ್ನು ಸುಟ್ಟಿದ್ದೆ. ನನಗೆ ಗೊತ್ತು ಹೇಗೆ ಸುಟ್ಟಿದ್ದೆ ಎನ್ನುವುದು. ಇವಳು ಸರಿಯಾಗಲು ಸಾಧ್ಯವಿಲ್ಲ. ಇವೆಲ್ಲವೂ ಸುಳ್ಳು. ಮಾವ ಅವರನ್ನು ತಡೆಯುವ ಪ್ರಯತ್ನ ಮಾಡುತ್ತಿದ್ದರು. ಸಾಕು ಮಾಡು, ದೇವರಿಗೆ ಧನ್ಯವಾದಗಳು, ಅವಳು ಬಚಾವಾಗಿದ್ದಾಳೆ. ಆದರೆ ಅವರು ಕೋಪದಿಂದ ಹೇಳಿದರು, ಇಲ್ಲ, ಒಂದು ಬಾರಿ ಸುಟ್ಟಿದ್ದರಿಂದ ಏನೂ ಆಗಲಿಲ್ಲ. ನಾನು ಅವಳನ್ನು ಇನ್ನೊಮ್ಮೆ ಸುಡುತ್ತೇನೆ. ಅವರ ಕಣ್ಣುಗಳಲ್ಲಿ ಹುಚ್ಚುತನ ಇತ್ತು. ಅವರು ನೇರವಾಗಿ ಅಡುಗೆ ಮನೆಗೆ ಹೋದರು. ಕೈಯಲ್ಲಿ ಎಣ್ಣೆ ಡಬ್ಬ ಇತ್ತು. ಗ್ಯಾಸ್ ಹಚ್ಚಿದರು ಮತ್ತು ಬೆಂಕಿ ಹತ್ತಿರ ಹೋಗಿ ನಿಂತರು. ಈ ಬಾರಿ ಬಚಾವಾಗಲು ಅವಕಾಶ ಕೊಡುವುದಿಲ್ಲ. ಅವರ ಈ ಮಾತು ದೇವರು ಕೇಳಿಸಿಕೊಂಡನು. ನೆಲದ ಮೇಲೆ ಬಿದ್ದ ಎಣ್ಣೆಯಿಂದ ಅವರ ಕಾಲು ಜಾರಿತು. ಕುದಿಯುವ ಎಣ್ಣೆ ಅವರ ಕೈ ಜಾರಿ ನೇರವಾಗಿ ಅವರ ಮೇಲೆ ಬಿದ್ದಿತ್ತು. ಆಹಾ, ಸುಟ್ಟು ಹೋದೆ, ನಾನು ಸುಟ್ಟು ಹೋದೆ. ಅವರ ಕಿರುಚಾಟ ಮನೆ ತುಂಬ ಪ್ರತಿಧ್ವನಿಸಿತು. ಎಲ್ಲರೂ ಅಡುಗೆ ಮನೆಗೆ ಓಡಿದರು. ನಾನೂ ಓಡಿದೆ. ಹೃದಯ ಕಂಪಿಸುತ್ತಿತ್ತು. ಅಡುಗೆ ಮನೆಗೆ ಹೋಗಿ ತಲುಪಿದಾಗ ಅವರು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದರು. ಮುಖ ಭಯ ಮತ್ತು ನೋವಿನಿಂದ ತುಂಬಿತ್ತು. ಒಂದು ಕಾಲದಲ್ಲಿ ಅದೇ ಭಯ ನನ್ನೊಳಗೆ ಕೂಡ ಇತ್ತು. ನಾನು ಅವರ ಬಳಿಗೆ ಹೋದೆ. ಪಕ್ಕದಲ್ಲಿ ಕುಳಿತು ಮೆಲ್ಲನೆ ಹೇಳಿದೆ, ಇದು ನನಗಾಗಿ ಕಾಯಿಸಿದ ಅದೇ ಎಣ್ಣೆ ಅಲ್ಲವೇ? ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ನಾನು ಅವರನ್ನು ನೋಡಲು ಹೋದಾಗ ಅತ್ತೆ ನನ್ನ ಕಡೆಗೆ ನೋಡಿದರು. ಕಣ್ಣುಗಳಲ್ಲಿ ಅದೇ ನೋವಿತ್ತು, ಅದೇ ಸಂಕೋಚ. ಕಣ್ಣಿನಲ್ಲಿ ಏನೋ ಹೇಳುವ ಧೈರ್ಯ ಇನ್ನೂ ಇತ್ತು. ನಾನು ಏನನ್ನು ಹೇಳದೆ ಅವರ ಹತ್ತಿರ ಹೋಗಿ ಕುಳಿತುಕೊಂಡೆ. ಅವರು ಕಂಪಿಸುವ ಕೈಗಳಿಂದ ನನ್ನ ಕೈಗಳನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡಿದರು. ಹಾಗೋ ಹೀಗೋ ಹಿಡಿದರು ಮತ್ತು ಗದ್ಗದಿತರಾಗಿ ಹೇಳಿದ್ದರು, ಮೇಘಾ, ನಾನು ತುಂಬ ಕೆಟ್ಟ ಮಹಿಳೆ. ನನಗೆ ಯಾರ ನೋವು ಕಾಣಿಸಲಿಲ್ಲ. ನಿನ್ನ ನೋವು ಕೂಡ ಇಂದು ಅರ್ಥವಾಯಿತು. ಎಲ್ಲಿಯವರೆಗೆ ವ್ಯಕ್ತಿಗಳು ಸ್ವತಃ ನೋವು ಅನುಭವಿಸುವುದಿಲ್ಲವೋ ಅಲ್ಲಿಯವರೆಗೆ ಬೇರೆಯವರ ನೋವು ಅರ್ಥವಾಗುವುದಿಲ್ಲ. ನಾನು ನಿನ್ನಿಂದ ಏನನ್ನು ಬೇಡುವುದಿಲ್ಲ, ಕೇವಲ ನಿನ್ನ ಕ್ಷಮೆ ಬೇಕು. ನಾನು ಒಂದು ಕ್ಷಣ ಸುಮ್ಮನಾದೆ. ಅವರ ಮುಖದಲ್ಲಿ ಹಳೆಯ ಭಾವನೆಗಳ ಜಾಗದಲ್ಲಿ ಪಶ್ಚಾತ್ತಾಪ ತುಂಬಿತ್ತು. ಅತ್ತೆ, ನಾನು ಮೆಲ್ಲನೆ ಹೇಳಿದೆ, ನಿಮಗೆ ನನ್ನಿಂದ ಕ್ಷಮೆ ಬೇಕಾಗಿಲ್ಲ. ದೇವರು ನಿಮ್ಮನ್ನು ಯಾವತ್ತೂ ಕ್ಷಮಿಸಿದ್ದಾನೆ. ಇಲ್ಲದಿದ್ದರೆ ನೀವು ಇಂದು ಬದುಕುತ್ತಿರಲಿಲ್ಲ. ಅವರು ಅಳುತ್ತಾ ನನ್ನ ಕೈ ಚುಂಬಿಸಿದರು. ನನಗೆ ಮೊದಲ ಬಾರಿ ಹೀಗೆ ಅನಿಸಿತು. ಯಾವ ಮಹಿಳೆ ನನ್ನನ್ನು ದ್ವೇಷಿಸುತ್ತಿದ್ದರೋ ಈಗ ಅವರು ನನ್ನವರಾಗಿದ್ದಾರೆ. ಕೆಲವು ದಿನಗಳ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಮುಖ ಈಗಲೂ ಗುರುತಿಸಲಾಗುತ್ತಿರಲಿಲ್ಲ. ಅವರ ಮುಖದ ಗುರುತು ಬದಲಾಗಿತ್ತು. ಈಗ ಅವರು ಎಲ್ಲರೊಂದಿಗೆ ಕ್ಷಮೆ ಕೇಳುತ್ತಿದ್ದರು. ಪ್ರತಿಯೊಬ್ಬ ವ್ಯಕ್ತಿಯು ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಯಾರು ಅವರಿಂದ ನೋವಿಗೆ ಒಳಗಾಗಿದ್ದರೋ ಅವರೆಲ್ಲರೂ ಕೂಡ. ಮನೆಗೆ ಬಂದ ಸಮಯದಲ್ಲಿ ನೀಲ ನನ್ನ ಕಡೆ ನೋಡುತ್ತಾ ಹೇಳಿದಳು, ಮೇಘ, ನೀನು ಈ ಕತೆ ಎಲ್ಲಿ ಶುರುವಾಗಿತ್ತೋ ಅಲ್ಲಿಯೇ ಮುಗಿಸಿದೆ. ಆದರೆ ಒಂದು ಹೊಸ ಉದ್ದೇಶದಿಂದ. ನೀನು ನಿನ್ನ ಬದುಕನ್ನಷ್ಟೇ ಅಲ್ಲ, ಬೇರೆಯವರ ಬದುಕನ್ನು ಬದಲಾಯಿಸಿದ್ಯಾ. ನಾನು ಮುಗುಳ್ನಕ್ಕೂ ಅವಳ ಕಡೆ ನೋಡಿದೆ. ದ್ವೇಷದಿಂದ ಯಾವುದನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ, ಮನುಷ್ಯರನ್ನಾಗಲಿ ಆತ್ಮವನ್ನಾಗಲಿ. ಆದರೆ ಕ್ಷಮೆಯು ಗಾಯಗಳನ್ನು ಗುಣಪಡಿಸುವುದಿಲ್ಲ, ನೋವನ್ನು ಸಹನೀಯವಾಗಿಸುತ್ತದೆ. ಆ ದಿನದ ನಂತರ ನನಗೆ ನಾನೇ ಪ್ರತಿಜ್ಞೆ ಮಾಡಿಕೊಂಡೆ, ಈಗ ನನ್ನ ಜೀವನವು ಕೇವಲ ಬದುಕುವುದಕ್ಕಾಗಿ ಮಾತ್ರವಲ್ಲ, ನೋವು ಅನುಭವಿಸುತ್ತಿರುವ ಜನರಿಗಾಗಿಯೂ ಇರುತ್ತದೆ. ಏಕೆಂದರೆ ಈಗ ನನಗೆ ಅರ್ಥವಾಗಿತ್ತು, ನ್ಯಾಯವಿದ್ದರೆ ಮಾತ್ರ ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೋಡುತ್ತಾನೆ. ಅತ್ತೆ ನಿಧಾನವಾಗಿ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿ ನನ್ನನ್ನು ಗುರುತಿಸಲು ಪ್ರಯತ್ನ ಮಾಡಿ ಹೇಳಿದರು, ನಾನು ಸೋತು ಹೋದೆ ಮೇಘ. ನಾನು ಅವರ ಕಡೆ ನೋಡಿದೆ ಮತ್ತು ಸಣ್ಣದಾಗಿ ನಕ್ಕು ಉತ್ತರ ನೀಡಿದೆ, ಇಲ್ಲ ಅತ್ತೆ, ನೀವು ಗೆದ್ದಿದ್ದೀರಿ. ಈಗ ಅವರ ಧ್ವನಿಯಲ್ಲಿ ಆ ತಿರಸ್ಕಾರ ಇರಲಿಲ್ಲ. ಈಗ ಅವರಲ್ಲಿ ಸೋತ ಸತ್ಯ ಇತ್ತು. ನಾನು ನಿನ್ನ ಮುಖ ಸುಟ್ಟಿದ್ದೆ. ಅವರ ಕಣ್ಣು ತಗ್ಗಿತ್ತು ಮತ್ತು ದೇವರು ನನ್ನ ಮುಖವನ್ನು ಸುಟ್ಟನು. ನನ್ನನ್ನು ಕ್ಷಮಿಸು, ತುಂಬ ನೋವು ಕೊಟ್ಟಿದ್ದೇನೆ. ನಾನು ಸ್ವಲ್ಪ ಸಮಯ ಸುಮ್ಮನಾದೆ. ನಂತರ ಅವರ ಕಣ್ಣುಗಳಲ್ಲಿ ನೋಡಿದೆ. ಅಲ್ಲಿ ತಿರಸ್ಕಾರವಿರಲಿಲ್ಲ. ನಾನು ಅವರ ಕಂಪಿಸುವ ಕೈಗಳನ್ನು ಹಿಡಿದುಕೊಂಡೆ. ಅವರು ಜೋರಾಗಿ ಅಳುತ್ತಿದ್ದರು. ತುಂಬ ವರ್ಷಗಳ ಧೂಳು ಒಂದೇ ಕ್ಷಣದಲ್ಲಿ ತೊಳೆದು ಹೋದಂತೆ. ಅವರು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದು
ಒಮ್ಮೆ ಹೇಳು, ನೀನು ನನ್ನನ್ನು ಕ್ಷಮಿಸಿದ್ದೀಯಾ? ನನ್ನ ಮನಸ್ಸು ಹಗುರವಾಗುತ್ತದೆ. ನಾನು ಹತ್ತಿರ ಹೋಗಿ ಕುಳಿತುಕೊಂಡೆ. ತುಂಬ ನೆಮ್ಮದಿಯಿಂದ ಸ್ಪಷ್ಟವಾಗಿ ಹೇಳಿದೆ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಅತ್ತೆ. ಕೋಣೆಯ ವಾತಾವರಣ ಬದಲಾಯಿತು. ಅಲ್ಲಿ ಯಾವುದೇ ತಿರಸ್ಕಾರ ಇರಲಿಲ್ಲ, ಯಾವುದೇ ದೂರು ಇರಲಿಲ್ಲ, ಕೇವಲ ಅಮ್ಮನ ಪ್ರೀತಿ ಇತ್ತು. ಅವರು ತಮ್ಮ ಮಗಳ ಎದುರು ಸಂಕೋಚಗೊಂಡಿದ್ದರು. ಅದೇ ಸಮಯದಲ್ಲಿ ಬಾಗಿಲು ತೆರೆಯಿತು ಮತ್ತು ನಮನ್ ಒಳಗೆ ಬಂದರು. ನನ್ನ ಹತ್ತಿರ ಬಂದು ಕುಳಿತುಕೊಂಡರು. ನನ್ನ ಕೈಯನ್ನು ಹಿಡಿದು ಹೇಳಿದರು, ನಾನು ಕೇವಲ ನಿನ್ನ ಮುಖವನ್ನಲ್ಲ, ನಿನ್ನ ಆತ್ಮ ಬಯಸುತ್ತೇನೆ. ಅತ್ತೆ ಇದನ್ನು ಕೇಳಿ ಕಣ್ಣು ಮುಚ್ಚಿದರು. ನಾನು ನಮನ್ ಕಡೆಗೆ ನೋಡಿ ಹೇಳಿದೆ, ಯಾವಾಗ ದೇವರ ಕಡೆಯಿಂದ ತೊಂದರೆ ಕಳೆಯುತ್ತವೆಯೋ ಆಗ ಗೌರವ ಕೂಡ ಮರಳಿ ಬರುತ್ತದೆ. ನಮ್ಮ ಮದುವೆ ಸರಳವಾಗಿ ನಡೆಯಿತು. ಯಾವುದೇ ಗದ್ದಲ, ಅದ್ಧೂರಿತನ ಇಲ್ಲದೆ, ಕೇವಲ ನಮ್ಮವರು ಮತ್ತು ಒಳ್ಳೆಯ ಪ್ರಾರ್ಥನೆಯ ಜೊತೆ. ನಮನ್ ನನ್ನ ಕಣ್ಣುಗಳನ್ನು ನೋಡಿ ನಕ್ಕನು. ಈಗ ಜೀವನ ಪ್ರತಿದಿನವೂ ನೆಮ್ಮದಿಯಿಂದ ತುಂಬಿತ್ತು. ಮದುವೆಯ ನಂತರ ಜೀವನ ಬದಲಾಯಿತು. ನಾನು ದೇವರಲ್ಲಿ ಒಂದೇ ವಿಷಯಕ್ಕಾಗಿ ಪ್ರಾರ್ಥಿಸುತ್ತಿದ್ದೆ, ನನ್ನನ್ನು ಪ್ರೇಮಿಯನ್ನಾಗಿ ಮಾಡಿ ಎಲ್ಲರನ್ನು ಕ್ಷಮಿಸುವ ಮನಸ್ಸನ್ನು ನೀಡು. ನನ್ನ ಮದುವೆಯ ಚಿತ್ರವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದರಲ್ಲಿ ಬಿಳಿ ಸೀರೆ ಉಟ್ಟು ಅಮ್ಮನೊಂದಿಗೆ ನಾನು ಕುಳಿತುಕೊಂಡಿದ್ದೆ. ಯಾರೋ ಕಮೆಂಟ್ ಮಾಡಿದರು, ಬೆಂಕಿಯಲ್ಲಿ ಸುಟ್ಟ ನಂತರವೂ ಪರಿಮಳ ನೀಡುವ ವ್ಯಕ್ತಿ ಇವಳು. ನಾನು ಕಮೆಂಟ್ ಓದಿ ಮುಗುಳ್ನಕ್ಕು. ಇದು ಕೇವಲ ನನ್ನ ಗೆಲುವು ಅಲ್ಲ, ನನ್ನ ಧೈರ್ಯ, ನನ್ನ ಕ್ಷಮೆ ಮತ್ತು ನನ್ನ ಪ್ರಾರ್ಥನೆಗಳ ಗೆಲುವು. ಮದುವೆಯ ಕೆಲವು ತಿಂಗಳುಗಳ ನಂತರದ ಮಾತು. ನಮನ್ ಆಫೀಸಿಗೆ ಹೋಗುತ್ತಿದ್ದನು. ನಾನು ಪರೀಕ್ಷಿಸಿಕೊಳ್ಳುತ್ತಿದ್ದೆ, ಏನಾದರೂ ನೋವು ಅಡಗಿದೆಯೇ ಎಂದು. ಆದರೆ ಈಗ ಆ ನೋವು ಕೂಡ ಸ್ನೇಹಿತನಾಗಿ ಮಾರ್ಪಟ್ಟಿತ್ತು. ಒಂದು ಸಂಜೆ ನಾನು ಅತ್ತೆಯನ್ನು ನೋಡಿದೆ. ಅವರು ಕನ್ನಡಿ ಎದುರು ಮೌನವಾಗಿ ಕುಳಿತು ತಮ್ಮನ್ನು ನೋಡಿಕೊಳ್ಳುತ್ತಿದ್ದರು. ಯಾವುದೋ ಅಪರಿಚಿತನನ್ನು ಗುರುತಿಸುವ ಪ್ರಯತ್ನ ಮಾಡುತ್ತಿದ್ದರು. ನಾನು ಹತ್ತಿರ ಹೋದೆ. ಅವರು ಮೆಲ್ಲನೆ ಹೇಳಿದರು, ನನ್ನನ್ನು ನೋಡಿದರೆ ನಿನಗೆ ಈಗಲೂ ಭಯವಾಗುತ್ತಿದೆಯಾ? ನಾನು ಮುಗುಳ್ನಕ್ಕು ಹೇಳಿದೆ, ಮೊದಲು ಭಯವಾಗುತ್ತಿತ್ತು, ಆದರೆ ಈಗ ಮಮತೆಯ ಅನುಭವವಾಗುತ್ತದೆ. ಅವರು ಅಳುತ್ತಿದ್ದರು. ಅವರು ಆ ದಿನ ಮೊದಲ ಬಾರಿಗೆ ನನ್ನ ಹಣೆಯನ್ನು ಚುಂಬಿಸಿದರು. ಅಂದು ನನ್ನ ಪ್ರೆಗ್ನೆನ್ಸಿಯ ಮೊದಲ ದಿನವಾಗಿತ್ತು. ನಾನು ನಮನ್ಗೆ ಹೇಳುವ ಮೊದಲು ಅತ್ತೆ ಹತ್ತಿರ ಹೋಗಿ ಅವರ ಕೈಯಲ್ಲಿ ಕೈಯಿಟ್ಟು ಮೆಲ್ಲನೆ ಹೇಳಿದೆ, ಅತ್ತೆ, ಮನೆಗೆ ಯಾರೋ ಬರುತ್ತಿದ್ದಾರೆ. ಅವರು ತಿರುಗಿದರು. ಕಣ್ಣುಗಳಲ್ಲಿ ಪ್ರಶ್ನೆಗಳ ಜೊತೆಗೆ ಭರವಸೆಯೂ ಇತ್ತು. ನೀನು ಏನು ಹೇಳುತ್ತಿದ್ದೀಯಾ? ನಾನು ಮುಗುಳ್ನಕ್ಕು ಹೊಟ್ಟೆ ಮೇಲೆ ಕೈ ಹಾಕಿದೆ. ನಂತರ ಅವರು ಎದ್ದೇಳಲು ಪ್ರಯತ್ನಿಸಿದರು. ತಟ್ಟನೆ ಹೇಳಿದರು, ನಾನು ಅಜ್ಜಿ ಆಗುತ್ತಿದ್ದೇನಾ? ನಾನು ತಲೆ ಆಡಿಸಿದೆ. ಹೌದು ಅತ್ತೆ. ಅವರು ನನ್ನನ್ನು ತಬ್ಬಿಕೊಂಡರು. ಪ್ರೆಗ್ನೆನ್ಸಿಯ ದಿನಗಳು ಕಳೆಯುತ್ತಿದ್ದವು. ನಮನ್ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನನ್ನ ಪ್ರತಿ ಮುಂಜಾನೆ ಮತ್ತು ಪ್ರತಿ ಸಂಜೆಯಲ್ಲೂ ಅವರ ಕಾಳಜಿ ಇರುತ್ತಿತ್ತು. ಮತ್ತು ಅತ್ತೆ ಈಗ ನನ್ನ ಅತ್ತೆ ಆಗಿರಲಿಲ್ಲ, ಅಮ್ಮ ಆಗಿದ್ದರು. ನಂತರ ಆ ರಾತ್ರಿ ಬಂದಿತ್ತು. ನಾನು ಹಾಸ್ಪಿಟಲ್ನಲ್ಲಿ ಇದ್ದೆ. ತುಂಬ ನೋವಿತ್ತು, ಆದರೆ ಸ್ವಲ್ಪವೂ ಭಯ ಇರಲಿಲ್ಲ. ನಮನ್ ಕೈಗಳು ನನ್ನ ಕೈಗಳನ್ನು ಹಿಡಿದುಕೊಂಡಿದ್ದವು. ಅತ್ತೆ ನನ್ನ ಎದುರು ಕುಳಿತಿದ್ದರು. ದೇವರಲ್ಲಿ ಏನನ್ನೂ ಕೇಳಿಕೊಳ್ಳುತ್ತಿದ್ದರು. ಮೊದಲ ಬಾರಿಗೆ ಅವರು ನನ್ನ ಬಗ್ಗೆ ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದರು. ನಂತರ ನಾನು ಜನ್ಮ ಕೊಟ್ಟೆ. ಚಿಕ್ಕ ಮುದ್ದಾದ ಮಗು ದೇವರ ಕಡೆಯಿಂದ ನನಗೆ ಉಡುಗೊರೆಯಾಗಿತ್ತು. ನಮ್ಮನ್ನ ಕಣ್ಣುಗಳು ತುಂಬಿದ್ದವು. ಅವರು ನನ್ನ ಮಗುವಿಗೆ ಅಜ್ಜಿಯಾಗಿದ್ದರು. ಈಗಲೂ ಕತೆ ಮುಗಿಯಲಿಲ್ಲ, ಏಕೆಂದರೆ ಪ್ರತಿ ಬಾರಿ ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡಿಕೊಂಡಾಗ ನನ್ನ ಸೌಂದರ್ಯ ಕಾಣುತ್ತಿರಲಿಲ್ಲ, ನನ್ನ ಆತ್ಮ ಕಾಣುತ್ತಿತ್ತು. ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ, ನನ್ನನ್ನು ಯಾರು ಮುರಿದರೋ ಅವರನ್ನು ನಾನು ಜೋಡಿಸುವಂತಾಗಲಿ, ಯಾರು ನನ್ನನ್ನು ಅಳಿಸಿದರೋ ಅವರನ್ನು ನಾನು ನಗಿಸುವಂತಾಗಲಿ. ನನಗೆ ಕ್ಷಮಿಸಲು ಶಕ್ತಿ ಬೇಕು, ಸೇಡು ತೀರಿಸಿಕೊಳ್ಳಲು ಅಲ್ಲ. ಈಗ ನಮ್ಮ ಮನೆಯಲ್ಲಿ ಒಂದು ಶಬ್ದ ಕೇಳಿಸುತ್ತಿತ್ತು. ಅದು ನಮ್ಮ ಮಗನ ಧ್ವನಿ. ಅವನ ಪುಟ್ಟ ಕೈಗಳು, ಪುಟ್ಟ ನಗು, ಅವನ ಮುಗ್ಧತೆ ನನ್ನ ಪ್ರತಿಯೊಂದು ಗಾಯಕ್ಕೂ ಮುಲಾಮು ಇದ್ದಂತೆ. ಅವನ ಪ್ರತಿ ನಗುವನ್ನು ಕೇಳುವಾಗ ನನಗೆ ಹೊಸ ಜೀವನ ಪ್ರಾರಂಭವಾಗುತ್ತಿದೆ ಅನಿಸುತ್ತದೆ. ನನಗೆ ಹೊಸ ಜನ್ಮ ಪಡೆದ ಹಾಗೆ ಅನಿಸುತ್ತಿತ್ತು. ಈಗ ನಮನ್ ಮೊದಲಿಗಿಂತಲೂ ಹೆಚ್ಚು ಜವಾಬ್ದಾರಿಯುತ ಮತ್ತು ಗಂಭೀರವಾಗಿದ್ದನು. ಅವನು ಆಫೀಸಿನಿಂದ ಮನೆಗೆ ಬರುತ್ತಿದ್ದಂತೆ ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಗಂಟೆಗಟ್ಟಲೆ ಮಾತನಾಡುತ್ತಿದ್ದನು. ಕೆಲವೊಮ್ಮೆ ನನಗೆ ಹೇಳುತ್ತಿದ್ದನು, ಇದು ಕೇವಲ ಮಗುವಲ್ಲ, ದೇವರು ಕೊಟ್ಟ ಉಡುಗೊರೆ. ಇದು ನಿನ್ನ ಎಲ್ಲ ಕಷ್ಟಗಳಿಗೆ ಉತ್ತರ. ನಾನು ಸುಮ್ಮನಿರುತ್ತಿದ್ದೆ, ಆದರೆ ನನ್ನ ಹೃದಯ ಹೇಳುತ್ತಿತ್ತು, ಹೌದು, ಇದು ನನ್ನ ಕಷ್ಟಗಳಿಗೆ ಪ್ರತಿಫಲ. ಕೆಲವು ತಿಂಗಳುಗಳ ನಂತರ ಮಗುವಿನ ನಾಮಕರಣ ಮಾಡಲಾಯಿತು. ಮಗುವಿನ ಹೆಸರು ಸೂರ್ಯ ಎಂದು ಇಡಲಾಯಿತು, ಏಕೆಂದರೆ ನನ್ನ ಕತ್ತಲೆ ಜೀವನದಲ್ಲಿ ಬೆಳಕಾಗಿ ಬಂದಿದ್ದನು. ನಾಮಕರಣದ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ವಠಾರದ ಕೆಲವು ಮಹಿಳೆಯರು ಬಂದಿದ್ದರು. ಅವರು ಈ ಹಿಂದೆ ಅತ್ತೆಯ ನಿಂದನೆಯನ್ನು ಒಪ್ಪಿಕೊಂಡು ನನ್ನನ್ನು ಅನುಮಾನ ಮತ್ತು ಕರುಣೆಯ ದೃಷ್ಟಿಯಿಂದ ನೋಡುತ್ತಿದ್ದರು. ಅವರು ಈ ಬಾರಿ ಬಂದಾಗ ಅತ್ತೆಯ ಕಾಲು ಮುಟ್ಟಿ ನಮಸ್ಕರಿಸಿ, ಅಕ್ಕ, ನೀವು ಈಗ ತುಂಬ ಬದಲಾಗಿದ್ದೀರಿ. ಈ ಮನೆಯ ವಾತಾವರಣ ಈಗ ನೆಮ್ಮದಿಯಿಂದ ಕೂಡಿದೆ. ಅತ್ತೆ ಮುಗುಳ್ನಕ್ಕು ಹೀಗೆ ಹೇಳಿದರು, ನಾನು ಯಾವತ್ತೂ ಕ್ಷಮೆ ಕೇಳಿದೆನೋ ಆ ದಿನ ದೇವರು ನನಗೆ ನೆಮ್ಮದಿ ಕೊಟ್ಟನು.
ಒಂದು ದಿನ ನಾನು ಬಾಲ್ಕನಿಯಲ್ಲಿ ಕುಳಿತುಕೊಂಡಿದ್ದೆ. ನಮನ್ ಆಫೀಸಿಗೆ ಹೋಗಿದ್ದನು. ಅತ್ತೆ ಸೂರ್ಯನನ್ನು ಮಲಗಿಸುತ್ತಿದ್ದರು. ನಾನು ಮನೆಯ ಬಾಲ್ಕನಿಯಲ್ಲಿ ಕುಳಿತು ಡೈರಿ ಬರೆಯುತ್ತಿದ್ದೆ. ನಾನು ನನ್ನ ಭಾವನೆಗಳನ್ನು ಬರೆಯುತ್ತಿದ್ದೆ. ನನ್ನ ಭಾವನೆಗಳು ಈಗ ನೋವುಗಳಾಗಿರಲಿಲ್ಲ. ಈಗ ಅವು ನನ್ನ ಶಕ್ತಿಗಳಾಗಿ ಮಾರ್ಪಟ್ಟಿದ್ದವು. ಕೆಲವು ತಿಂಗಳುಗಳ ನಂತರ ನಾನು ತಾಳ್ಮೆ ಮತ್ತು ನೆರಳು ಎನ್ನುವ ಹೆಸರಿನಲ್ಲಿ NGO ಶುರು ಮಾಡಿದೆ. ಅಲ್ಲಿ ಬರುವ ಹುಡುಗಿಯರು ಯಾರದಾದರೂ ಕಿರುಕುಳಕ್ಕೆ ಒಳಗಾಗಿದ್ದವರು, ಕೌಟುಂಬಿಕ ಹಿಂಸೆ, ಆ್ಯಸಿಡ್ ದಾಳಿ, ವಿಚ್ಛೇದನ, ಅಪಘಾತ ಮತ್ತು ಸಮಾಜದಿಂದ ತಿರಸ್ಕಾರಕ್ಕೊಳಗಾದ ಜನರು ಬರುತ್ತಿದ್ದರು. ನಾನು ಅವರಿಗೆ ನನ್ನ ಕಥೆಯನ್ನು ಹೇಳುತ್ತಿರಲಿಲ್ಲ. ಅವರ ಕಷ್ಟಗಳನ್ನು ತಾಳ್ಮೆಯಿಂದ ಕೇಳುತ್ತಿದ್ದೆ. ಅತ್ತೆ ಕೂಡ ನನಗೆ NGOದಲ್ಲಿ ಜೊತೆ ನೀಡಿದರು. ಅವರು ಕೆಲವೊಮ್ಮೆ ಹುಡುಗಿಯರಿಗೆ ಬಟ್ಟೆ ಹೊಲಿದು ಕೊಡುತ್ತಿದ್ದರು. ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಅವರನ್ನು ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಅವರು ಹೇಳಿದರು, ನಾನು ನಿನ್ನ ಮುಖವನ್ನು ಸುಟ್ಟ ಆ ದಿನ ನನ್ನ ಹೃದಯವು ಕೂಡ ಸುಟ್ಟು ಹೋಯಿತು. ಇಂದು ನಾನು ಯಾರಿಗಾದರೂ ಅಸಹಾಯಕರಿಗೆ ಸಹಾಯ ಮಾಡುತ್ತಿದ್ದರೆ ನನ್ನ ಪಾಪವು ಕಳೆದು ಹೋಗುತ್ತಿದೆ ಎಂದು ಅನಿಸುತ್ತಿದೆ. ನಾನು ಅವರ ಕೈ ಹಿಡಿದು ಹೇಳಿದೆ, ನೀವು ಈಗ ಮೊದಲಿನ ಹಾಗೆ ಇಲ್ಲ. ಈಗ ನೀವು ನನ್ನ ಪ್ರಾರ್ಥನೆಯಾಗಿ ಒಬ್ಬ ಅಮ್ಮ ಆಗಿದ್ದೀರಿ. ಸಮಯ ಕಳೆಯುತ್ತಿತ್ತು. ಸೂರ್ಯ ಶಾಲೆಗೆ ಹೋಗುತ್ತಿದ್ದನು. ಪ್ರತಿ ಬೆಳಿಗ್ಗೆ ಅವನು ನನ್ನನ್ನು ತಬ್ಬಿಕೊಳ್ಳುತ್ತಾ ಹೇಳುತ್ತಿದ್ದನು, ಅಮ್ಮ, ನೀವು ಎಲ್ಲರಿಗಿಂತ ಸುಂದರವಾಗಿದ್ದೀರಿ. ನಾನು ಮುಗುಳ್ನಗುತ್ತಿದ್ದೆ. ನಾನು ಯೋಚಿಸುತ್ತಿದ್ದೇನೆ, ಯಾರಾದರೂ ನಮ್ಮಿಂದ ಏನನ್ನೂ ಅಪೇಕ್ಷಿಸದೆ ನಮ್ಮನ್ನು ಸುಂದರವಾಗಿದ್ದೀರಿ ಎಂದು ಹೇಳಿದರೆ ನೀವು ಅರ್ಥ ಮಾಡಿಕೊಳ್ಳಿ, ದೇವರು ನಿಮ್ಮನ್ನು ನಿಜವಾಗಲೂ ಸುಂದರವಾಗಿ ಮಾಡಿದ್ದಾನೆ ಎಂದು. ಒಂದು ಕೊನೆಯ ಮಾತು, ನಿಮಗೂ ಯಾವಾಗಲಾದರೂ ಇಂತಹ ಹುಡುಗಿಯರು ಸಿಕ್ಕಿದರೆ ಅವರಿಗೆ ಸಲಹೆ ಕೊಡುವ ಬದಲು ನಿಮ್ಮ ಕೈ ನೀಡಿ ಅವರನ್ನು ಮೇಲಕ್ಕೆತ್ತಿ. ಏಕೆಂದರೆ ಕತ್ತಲೆಯಿಂದ ಹೊರಬಂದು ಬೆಳಕನ್ನು ತಲುಪಿದವರು ಬೇರೊಬ್ಬರ ಆಸರೆಯಾಗಬಹುದು. ಈಗ ನಾನು ಕೇವಲ ಜೀವಂತ ಹುಡುಗಿಯಲ್ಲ, ಬದಲಿಗೆ ಮಾದರಿ ಹುಡುಗಿಯಾಗಿದ್ದೇನೆ ಮತ್ತು ಸೂರ್ಯನ ಬೆಳಕಿನೊಂದಿಗೆ ನನ್ನ ಜೀವನ ಶುರುವಾಗುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.